ನಮಸ್ಕಾರ, ಇದು ನಮ್ಮ ಸುವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಕೆಆರ್ಪೇಟೆಯಲ್ಲಿ ಸಮಾಜ ಸೇವಕ ಆರ್ಟಿಒ ಮಲ್ಲಿಕಾರ್ಜುನ್ ಜನ್ಮದಿನಾಚರಣೆ, ರಕ್ತದಾನ ಶಿಬಿರ ಸೇರಿದಂತೆ ಹಲವು ಸಾಮಾಜಿಕ ಕಾರ್ಯಕ್ರಮಗಳ ಆಯೋಜನೆ. ಮಲ್ಲಿಕಾರ್ಜುನ್ ನಿಸ್ವಾರ್ಥ ಸೇವೆಗೆ ಗಣ್ಯರ ಪ್ರಶಂಸೆ. ರೈತ ವಿರೋಧಿ ಕಾನೂನುಗಳನ್ನು ರದ್ದು ಮಾಡಲು ಆಗ್ರಹ, ದುಡಿಯುವ ಜನರ ಹಕ್ಕುಗಳ ರಕ್ಷಣೆಗೆ ಒತ್ತಾಯ. ಮಂಡ್ಯದಲ್ಲಿ ಜೆಸಿಟಿಯು ಹಾಗೂ ಎಸ್ಕೆಎಂ ಸಂಘಟನೆ ನೇತೃತ್ವದಲ್ಲಿ ಪ್ರತಿಭಟನೆ. ಗ್ರಾಮೀಣ ಸಮುದಾಯದ ಅಭಿವೃದ್ಧಿ ಕಾಪಾಡಲು ಚಿಂತನೆ, ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಚಾಲನೆ. ಸ್ವಚ್ಛತೆಯೆಡೆಗೆ ದಿಟ್ಟ ನಡಿಗೆ ಘೋಷಣೆಯೊಂದಿಗೆ ಸ್ವಚ್ಛತೆಗೆ ಆದ್ಯತೆ ನೀಡಿದ ಜಿಲ್ಲಾ ಪಂಚಾಯತ್ ಸಿಇಒ ಕೆಆರ್ ನಂದಿನಿ. ರಾಜ್ಯದ ಜನರನ್ನ ದುಸ್ಥಿತಿಗೆ ತಳ್ಳಿರುವ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸಮಾವೇಶ ಸಾಧನಾ ಸಮಾವೇಶವಲ್ಲ, ವೇದನಾ ಸಮಾವೇಶ. ಮಂಡ್ಯದಲ್ಲಿ ಬಿಜೆಪಿ ವಕ್ತಾರ ಅಶ್ವಥ್ ನಾರಾಯಣಗೌಡ ವ್ಯಂಗ್ಯ. ಮನ್ಮೂಲ್ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ, ಅಧ್ಯಕ್ಷ ಸ್ಥಾನಕ್ಕೆ ಉಮ್ಮಡಹಳ್ಳಿ ಶಿವಪ್ಪ, ಉಪಾಧ್ಯಕ್ಷ ಸ್ಥಾನಕ್ಕೆ ಕೃಷ್ಣೇಗೌಡ ನಾಮಪತ್ರ ಸಲ್ಲಿಕೆ. ಉಮ್ಮಡಹಳ್ಳಿ ಶಿವಪ್ಪ ಬಹುತೇಕ ಅಧ್ಯಕ್ಷರಾಗಿ ಆಯ್ಕೆ ಸಾಧ್ಯತೆ. ಬಿಡಿ ಕಾಲೋನಿಯ ಹಳ್ಳಕ್ಕೆ ತಡೆಗೋಡೆ ನಿರ್ಮಾಣ ಕಾಮಗಾರಿಗೆ ಚಾಲನೆ, ನುಡಿದಂತೆ ನಡೆದ ಶಾಸಕರು ಎಂಬ ಪ್ರಶಂಸೆ. ಮಳೆ ನೀರು ನಿಯಂತ್ರಣಕ್ಕೆ ಯೋಜನೆ ಸದ್ಬಳಕೆ. ಕೆಆರ್ಪೇಟೆಯಲ್ಲಿ ಸಮಾಜ ಸೇವಕ ಆರ್ಟಿಒ ಮಲ್ಲಿಕಾರ್ಜುನ್ ಚಾರಿಟಬಲ್ ಟ್ರಸ್ಟ್ ಹಾಗೂ ಅಭಿಮಾನಿ ಬಳಗದ ವತಿಯಿಂದ ಮಲ್ಲಿಕಾರ್ಜುನ ಸ್ವಾಮಿಯವರ ಜನ್ಮ ದಿನಾಚರಣೆ ಅಂಗವಾಗಿ ವಿವಿಧ ಸಾಮಾಜಿಕ ಸೇವೆಗಳ ಉದ್ಘಾಟನಾ ಸಮಾರಂಭ ಯಶಸ್ವಿಯಾಗಿ ನಡೆಯಿತು. ಸಮಾಜ ಸೇವಕ ಹಾಗೂ ಆರ್ಟಿಒ ಮಲ್ಲಿಕಾರ್ಜುನ್ ಅವರ 52ನೇ ಹುಟ್ಟುಹಬ್ಬದ ಅಂಗವಾಗಿ ಕೆಆರ್ಪೇಟೆಯಲ್ಲಿ ಯಶಸ್ವಿಯಾಗಿ ಆರೋಗ್ಯ ಮೇಳ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ, ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ, ರಕ್ತದಾನ ಶಿಬಿರ ನಡೆಯಿತು. ಆರೋಗ್ಯ ಮೇಳಕ್ಕೆ ಜನಸಾಗರ ಹರಿದು ಬಂದಿತ್ತು. ಆರೋಗ್ಯ ಮೇಳ ಹಾಗೂ ಸಮಾರಂಭವನ್ನು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧಿಪತಿಗಳಾದ ಜಗದ್ಗುರು ಡಾಕ್ಟರ್ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಗಳು ಉದ್ಘಾಟಿಸಿದರು. ನಂತರ ಮಾತನಾಡಿದ ಸ್ವಾಮೀಜಿಗಳು, ವಿದ್ಯಾರ್ಥಿಗಳು ಏಕಾಗ್ರತೆಯಿಂದ ವ್ಯಾಸಂಗ ಮಾಡಿ ಸಾಧನೆ ಮಾಡಬೇಕು, ಸೇವಾ ಮನೋಭಾವನೆ ಹಾಗೂ ಮಾನವೀಯ ಮೌಲ್ಯಗಳು ಜೀವನದ ಉಸಿರಾಗಬೇಕು ಅಂತ ಹೇಳಿದರು. ಸ್ವಾರ್ಥವೇ ತುಂಬಿರುವ ಇಂದಿನ ಸಮಾಜದಲ್ಲಿ ಸಮಾಜಮುಖಿಯಾಗಿ ಆಲೋಚಿಸಿ ನೊಂದ ಜನರಿಗೆ ಕೈಲಾದ ಸಹಾಯ ಮಾಡುವ ಕಳಕಳಿ ಹೊಂದಿರುವ ಮಲ್ಲಿಕಾರ್ಜುನ್ ಅವರಂತಹ ಸಮಾಜ ಸೇವಕರು ಇಂದಿನ ಸಮಾಜಕ್ಕೆ ಅಗತ್ಯವಾಗಿ ಬೇಕಾಗಿದ್ದಾರೆ. ಆರ್ಟಿಒ ಅಧಿಕಾರಿಗಳಾದ ಮಲ್ಲಿಕಾರ್ಜುನ್ ಅವರು ತಾವು ಕಷ್ಟಪಟ್ಟು ಗಳಿಸಿದ ಹಣದಲ್ಲಿ ಅಲ್ಪ ಭಾಗವನ್ನು ಆರೋಗ್ಯ ಸಂವರ್ಧನೆಗೆ ಹಾಗೂ ಬಡ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಬಳಸುವ ಮೂಲಕ ನಾಗರಿಕ ಸಮಾಜಕ್ಕೆ ಮಾದರಿಯಾಗಿದ್ದಾರೆ ಅಂತ ಅಭಿಮಾನದ ಮಾತುಗಳನ್ನಾಡಿದರು. ನಿಜವಾಗಿ ಬೆಳೀತಕ್ಕಂಥದ್ದು ನಮ್ಮ ಮನಸ್ಸಿಗೆ ಎಂತಹ ಚಿಂತನೆಗಳನ್ನು ಹಾಕ್ತೇವೋ ಅದಕ್ಕೆ ಪೂರಕವಾಗಿ ನಮ್ಮ ಬದುಕು ಕಟ್ಟುತ್ತೆ, ಬದುಕು ಬೆಳೆಯುತ್ತೆ. ಅಂತಹದ್ದು ಪ್ರಮಿತಃ ಮನಸ್ಸಿಗೆ ಯಾವ ಯೋಜನೆಗಳನ್ನು ಹಾಕಬೇಕು, ಯಾವ ಚಿಂತನೆಯನ್ನು ಓದಬೇಕು, ಯಾವ ಸಾಹಿತ್ಯವನ್ನು ಓದಬೇಕು, ಯಾವ ಗ್ರಂಥವನ್ನು ಓದಬೇಕು, ಯಾವ ರೀತಿ ಮನಸ್ಸನ್ನು ಸದೃಢಗೊಳಿಸಬೇಕು, ಅದಕ್ಕೆ ಆಧಾರವಾಗಿ ನಮ್ಮ ಬದುಕು ಬೆಳೀತಾ ಹೋಗುತ್ತೆ. ಸ್ಟೇಜ್ ಪ್ರಮಿತಃ, ದಟ್ ಈಸ್ ದ ಫುಡ್ ಆರ್ ದ ಥಾಟ್ ವಿಚ್ ಆರ್ ಗೋಯಿಂಗ್ ಟು ಫೀಡ್ ಟು ಅವರ್ ಮೈಂಡ್. ಇಷ್ಟು ಫಾಲೋ ಮಾಡಿದ್ದಾರೆ. ಆಸ್ ಎ 7th ಆಸ್ಪೆಕ್ಟ್ ಏಳನೇ ಭಾಗವಾಗಿ ನಮ್ಮ ಬದುಕಿಗೆ ಯಶಸ್ಸು ಅಂತಕ್ಕಂಥದ್ದು ಬರ್ತದೆ. ಇಲ್ಲಿರ್ತಕ್ಕಂಥ ಭಕ್ತರಿರ್ಬೋದು, ನಮ್ಮ ಮಕ್ಕಳಿಗಿರ್ಬೋದು, ಇಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಯಶಸ್ಸು ಬರಲಿ ಅಂತ ಪ್ರಯತ್ನ ಪಡ್ತಾನೆ. ಆದರೆ ಮಾಡ್ತಕ್ಕಂಥದ್ದು ಎಲ್ಲರೂ ಕೂಡ ಕೂಡಿ ಬರಬೇಕು. ಅಂತಹ ಕೂಡುವಿಕೆಯ ಕಾರ್ಯವನ್ನು ಸಾಧನೆ ಮುಖಾಂತರ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಅವರು ಉತ್ತಮವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಿದರೆ ಈ ಕಾರ್ಯಕ್ರಮ ಕೇವಲ 1 ವರ್ಷಕ್ಕೆ ಮಾತ್ರ ಸೀಮಿತ ಆಗೋದಿಲ್ಲ. ಪ್ರತಿ ವರ್ಷವೂ ಕೂಡ ತಮ್ಮ ಸಂಘದ ಚಾರಿಟಬಲ್ ಟ್ರಸ್ಟಿನ ಮುಖಾಂತರ ಮಾಡ್ತಾ ಇದೆ. ತಾಯಿ ಗಾಯತ್ರಿಯ ಅರ್ಥವನ್ನು ಹೇಳಿದಾಗೆ ಗಾಯತ್ರಿ ಗಾಯತ್ರಿ ಕಾಯತೆ ಇತಿ ಗಾಯತ್ರಿ. ನಮ್ಮ ಬದುಕಿನಲ್ಲಿ ಬರ್ತಕ್ಕಂಥ ಎಲ್ಲ ಭಾವನೆಗಳಿಂದ ನೋವುಗಳನ್ನು ಹೋಗಲಾಡಿಸ್ತಕ್ಕಂಥ ರೀತಿಯ ಸೇವೆ ಈ ಟ್ರಸ್ಟಿನ ಮುಖಾಂತರ ಆಗಲಿ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಇಲ್ಲಿಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ರಾಕೇಶ್ ಶೆಟ್ಟಿ ಅವರಿಗೆ ಮತ್ತು ಮಲ್ಲಿಕಾರ್ಜುನ್ ಅವರಿಗೆ, ನಮ್ಮ ಶ್ರೀಮಠದ ಸಾಕಷ್ಟು ಜನ ಭಕ್ತರು ಇಲ್ಲಿ ವ್ಯಕ್ತಿಯಲ್ಲಿ ಕೊಡ್ತಿದ್ರಿ ಮತ್ತು ನಮ್ಮೊಂದಿಗೆ ವೇದಿಕೆಯಲ್ಲಿರ್ತಕ್ಕಂಥ ಯತಿಶ್ರೇಷ್ಠರಾಗಿರ್ತಕ್ಕಂಥ ಅವರ ಜ್ಞಾನದ ನುಡಿಗಳನ್ನು ನಮ್ಮ ಮಾತುಗಳ ನಂತರದಲ್ಲಿ ಸಣ್ಣ ಪ್ರತಿಭಾ ಪುರಸ್ಕಾರ ನಂತರದಲ್ಲಿ ಪೂಜೆರೆಲ್ಲರೂ ಕೂಡ ತಮ್ಮ ಜ್ಞಾನದ ನುಡಿಗಳನ್ನು ಹೇಳುವುದಿದೆ. ಎಲ್ಲ ಸಹೋದರಿಯರು ಬಹಳ ಪ್ರೀತಿಯಿಂದ ಪೂರ್ಣ ತುಂಬುವಂತ ಬಂದಿದ್ದಾರೆ. ಒಳ್ಳೆಯದಾಗಲಿ, ನಿಮಗೆಲ್ಲ ಒಳ್ಳೆಯದಾಗಲಿ, ಶುಭವಾಗಲಿ. ಸಾಕ್ಷಾತ್ ಕಿನ್ನೂರಿ ನುಡಿ ಶೋರ ಕಿನ್ನೂರಿ ನುಡಿ ಶೋರ
ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಮಾತನಾಡಿ, ಮಲ್ಲಿಕಾರ್ಜುನ್ ಅವರು ತಮ್ಮ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿಕೊಳ್ಳುವ ಮೂಲಕ ಎಲ್ಲರಿಗೂ ಮಾದರಿಯಾಗಿದ್ದಾರೆ. ಆರೋಗ್ಯ ಹಾಗೂ ಶಿಕ್ಷಣ ಕ್ಷೇತ್ರದ ಬಲವರ್ಧನೆಗೆ ಕಾರ್ಯಕ್ರಮ ರೂಪಿಸಿ ನೂರಾರು ಬಡ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಿ ಗೌರವಿಸಿದ್ದಾರೆ ಅಂತ ಅವರು ಹೇಳಿದರು. ಕಾರ್ಯಕ್ರಮದಲ್ಲಿ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದರ ಜೊತೆಗೆ ಬೃಹತ್ ರಕ್ತದಾನ ಶಿಬಿರ ಕೂಡ ನಡೆಯಿತು. SSLC ಹಾಗೂ PUCಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸಾಧಕ ಅಂಕರಿಗೆ ಆತ್ಮೀಯವಾಗಿ ಪ್ರೋತ್ಸಾಹಧನ ನೀಡಿ ಗೌರವಿಸಲಾಯಿತು. KRಪೇಟೆ PUT ಬ್ಯಾಂಕ್ನ ಮಾಜಿ ಅಧ್ಯಕ್ಷರಾದ KS ಬಸವೇಗೌಡರು ಅಭಿನಂದನೆಯನ್ನ ಸ್ವೀಕರಿಸಬೇಕು ಅಂತ ಅವರಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಶಿವರಾಜ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಹಾಗೆ ನಮ್ಮ ಆಂತೋನಿ ಸ್ವಾಮಿ ಅವರು, ಡಾಕ್ಟರ್ ಆಂತೋನಿ ಇದೇ ಸಂದರ್ಭದಲ್ಲಿ ಸ್ವಾಮೀಜಿಗಳು ಮಲ್ಲಿಕಾರ್ಜುನ್ ದಂಪತಿಗಳನ್ನು ಆತ್ಮೀಯವಾಗಿ ಅಭಿನಂದಿಸಿ ಜನ್ಮದಿನದ ಶುಭಾಶಯವನ್ನು ತಿಳಿಸಿದರು. ಭಕ್ತಿಪೂರ್ವಕವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಶ್ರೀಮಠದ ವತಿಯಿಂದ ಮಲ್ಲಿಕಾರ್ಜುನ್ ಮತ್ತು ಶ್ರೀಮತಿ ಮಲ್ಲಿಕಾರ್ಜುನ್ ಅವರಿಗೆ ಅಭಿನಂದನೆಯನ್ನ ಪರಮ ಪೂಜ್ಯ ಜಗದ್ಗುರುಗಳು ಸಲ್ಲಿಸ್ತಾ ಇದ್ದಾರೆ. ನೋಡಿ, ವಿವಾಹದ ಸುಖಿ ನೆನಪು ನಮ್ಮ ಕಣ್ಣು ಮುಂದೆ ಕಾಣ್ತಾ ಇದೆ. ಪರಸ್ಪರ ಮಾಲಾರ್ಪಣೆಯನ್ನು ಕೂಡ ಶ್ರೀಗಳು ಮಾಡಿಸಿದ್ದಾರೆ. ಎಲ್ಲರೂ ಕೂಡ ಚಪ್ಪಾಳೆ ಮೂಲಕ ಮಲ್ಲಿಕಾರ್ಜುನ್ ಅವರ ಸೇವಾ ಕಾರ್ಯವನ್ನ ಪ್ರಶಂಸಿಸಿ ಅಭಿನಂದಿಸಬೇಕು ಅಂತ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಮುಗ್ಲಿ ಅವರಿಗೆ ಒಂದು ಜೋರಾದ ಚಪ್ಪಾಳೆ ಬರಬೇಕು. ಆದರೆ ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ, ಈ ಅರ್ಧ ಶ್ಲೋಕವೇ ಸಾಕು ನಿಮ್ಮ ಜನ್ಮವನ್ನು ಸಾರ್ಥಕ ಮಾಡಲಿಕ್ಕೆ, ಜೀವನವನ್ನು ಸಾರ್ಥಕ ಮಾಡಲಿಕ್ಕೆ. ಗ್ರಂಥ ಪೂಜ್ಯ ಸ್ವಾಮೀಜಿಗಳು ಹೇಳಿದ್ರು, ಶಿವ ಸ್ವಾಮಿಗಳು, ಇವತ್ತು ಸಮಾಜದಲ್ಲಿ ವಿದ್ಯಾವಂತರು ಜಾಸ್ತಿ ಆಗ್ತಾ ಇದ್ದಾರೆ, ಜ್ಞಾನಿಗಳು ಜಾಸ್ತಿ ಆಗ್ತಾ ಇದ್ದಾರೆ. ಆದರೆ ಅವರು ಮನಪೂರ್ವಕವಾಗಿ ಜ್ಞಾನಿಗಳಾಗಿಲ್ಲ, ಅಜ್ಞಾನದ ಕೆಲಸವನ್ನು ಮಾಡ್ತಾ ಇದ್ದಾರೆ. ತಾವೂ ಕೇಳ್ತಾ ಇದ್ದಾರೆ, ಸಮಾಜಗಳು ಕೂಡ ಕೆಡಿಸ್ತಾ ಇದ್ದಾರೆ. ಆದರೆ ನಮ್ಮ ಮಲ್ಲಿಕಾರ್ಜುನರು, ನಾನು ಸುಮಾರು 5-6 ವರ್ಷದಿಂದ ಅವನ್ನ ನೋಡಿದ್ದೇನೆ. ಅವರು ಒಬ್ಬ ಮಹತ್ವಾಕಾಂಕ್ಷಿಯಾಗಿ ತನ್ನಲ್ಲಿರೋದನ್ನ ಸಮಾಜಕ್ಕೆ ಕೊಟ್ಟು ಒಂದು ಸೇವೆಯನ್ನು ನೀಡಬೇಕು, ಜನ್ಮವನ್ನು ಸಾರ್ಥಕ ಮಾಡಬೇಕು ಅಂತ ಹಂಬಲವನ್ನು ಇಟ್ಕೊಂಡಿದ್ದಾರೆ. 625ಕ್ಕೆ 625 ಅಂಕಗಳನ್ನ ಗಳಿಸಿರುವಂತ ನಮ್ಮ ತಾಲೂಕಿನ ಪ್ರತಿಭಾವಂತ ವಿದ್ಯಾರ್ಥಿನಿ ದುರ್ಗಿಯವರು ಮತ್ತು ಅವರ ತಂದೆ ತಾಯಿಗಳು ವೇದಿಕೆ ಮೇಲೆ ಬಂದು ಪರಮ ಪೂಜ್ಯ ಜಗದ್ಗುರುಗಳಿಂದ ಅಭಿನಂದನೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಖಜಾಂಚಿಗಳಾಗಿರುವಂತಹ ಶ್ರೀಯುತ ಚಂದ್ರಶೇಖರ್ ನುಗ್ಲಿಯವರು ಈಗ ಎಲ್ಲ ವಿದ್ಯಾರ್ಥಿಗಳನ್ನ ಕುರಿತು ಮಾತನಾಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಮಧ್ಯಾಹ್ನದ ನಮಸ್ಕಾರಗಳು. ಕಾರ್ಯಕ್ರಮದಲ್ಲಿ ದೇವರಾಜ ಅರಸು ಅಭಿವೃದ್ಧಿ ನಿಗಮದ ನಟರಾಜು, ಸಾರಿಗೆ ತೆರಿಗೆ ಪ್ರಾಧಿಕಾರದ ಕಾರ್ಯದರ್ಶಿ ಡಾಕ್ಟರ್ CT ಮೂರ್ತಿ, ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿ, ಬೇಬಿ ಬೆಟ್ಟದ ಶ್ರೀ ಬಸವ ಸ್ವಾಮೀಜಿ, ಮಾಜಿ ಶಾಸಕ KB ಚಂದ್ರಶೇಖರ್, ರಾಜ್ಯ ಪ್ರಾಥಮಿಕ ಮತ್ತು ಶಾಲಾ ಶಿಕ್ಷಕರ ಸಂಘದ ಖಜಾಂಚಿ ಚಂದ್ರಶೇಖರ್ ಹಾಗೂ ಕಾಗಿನೆಲೆ ಗುರುಪೀಠದ ಶಿವಾನಂದ ಸ್ವಾಮೀಜಿ ಸೇರಿದಂತೆ ಅನೇಕ ಮಠದ ಮಠಾಧೀಶರು, ಗಣ್ಯರು ಹಾಗೂ ವಿವಿಧ ಮಠದ ಮಠಾಧೀಶರು, ಗಣ್ಯರು ಹಾಗೂ ಕಾರ್ಯಕರ್ತರು ಮತ್ತು ಮುಖಂಡರು ಪಾಲ್ಗೊಂಡಿದ್ದರು. ರೈತ ಕಾರ್ಮಿಕ ಕೂಲಿಕಾರರ ವಿರೋಧಿ ಕಾನೂನುಗಳನ್ನು ರದ್ದು ಮಾಡಬೇಕು, ದುಡಿಯುವ ಜನರ ಹಕ್ಕುಗಳ ರಕ್ಷಣೆ ಮಾಡಬೇಕು ಎಂದು ಆಗ್ರಹಿಸಿ JCTU ಹಾಗೂ SKM ಸಂಘಟನೆಯ ನೇತೃತ್ವದಲ್ಲಿ ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಪತ್ರ ಸಲ್ಲಿಸಲಾಯಿತು. ರೈತ ಕಾರ್ಮಿಕ ಕೂಲಿಕಾರರ ವಿರೋಧಿ ಕಾನೂನುಗಳ ರದ್ದತಿಗಾಗಿ ಹಾಗೂ ದುಡಿಯುವ ಜನರ ಹಕ್ಕುಗಳ ಉಳಿವಿಗಾಗಿ ಆಗ್ರಹಿಸಿ ಮಂಡ್ಯದಲ್ಲಿ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ವತಿಯಿಂದ ಹಾಗೂ ಸಂಯುಕ್ತ ಹೋರಾಟ ಕರ್ನಾಟಕ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಜಮಾವಣೆಗೊಂಡ ಕಾರ್ಯಕರ್ತರು ತಮ್ಮ ಅಸಮಾಧಾನವನ್ನು ಹೊರಹಾಕಿದರು. 8 ಗಂಟೆ ಕೆಲಸದ ಅವಧಿ, ಕಾಯಂ ಕೆಲಸಕ್ಕೆ ತಕ್ಕ ವೇತನ, ಸುರಕ್ಷತೆ, ಮುಷ್ಕರದ ಹಕ್ಕು, ಸಂಘಟ ಕಟ್ಟುವ ಹಕ್ಕು ಇನ್ನಿತರ ಹಕ್ಕುಗಳನ್ನು ಇಲ್ಲದಾಗಿಸಿ ಕಾರ್ಮಿಕರನ್ನು ಗುಣಮರರಾಗಿಸಲು ಕೇಂದ್ರ ಸರ್ಕಾರ ಮುಂದಾಗಿದೆ ಅಂತ ದೂರಿದರು. ಮೀಟರ್ಗಳನ್ನ ಹಾಕ್ತಿದ್ದಾರೆ, ಜಲಜೀವನ್ ಮಿಷನ್ ಮೀಟರ್ಗಳನ್ನ ಹಾಕ್ತಾ ಇದ್ದಾರೆ. ಅದೇನು ತೋರಿಸುತ್ತೆ ಅಂತ ಹೇಳಿದ್ರೆ, ಅದೇನು ಮಾಡುತ್ತೆ ಅಂತ ಹೇಳಿದ್ರೆ, ಒಂದು ನಾವೀಗ ಮೀಟರ್ ಹಾಕಲ್ಲ, ಯಾಕಂದ್ರೆ ಜನ ವಿರೋಧ ಇದೆ. ಆ ನಂತರ ಮೀಟರ್ ಹಾಕ್ತಾರೆ. ನೀವೆಷ್ಟು ನೀರನ್ನು ಬಳಸ್ತೀರೋ ಅಷ್ಟು
ಬಿಲ್ಲನ್ನು ಕಟ್ಟಬೇಕು. ಮತ್ತು ಅದಕ್ಕೆ ಶುಲ್ಕವನ್ನು ನಿಗದಿ ಮಾಡೋರು ಇವರಲ್ಲ. ಯಾರು ವಿಶ್ವ ಬ್ಯಾಂಕು IMF ಸಾಲ ಕೊಡುತ್ತೋ ಅವರು ನಿಗದಿ ಮಾಡ್ತಾರೆ. ಆ ರೇಟನ್ನು ನಾವು ಕಟ್ಟಬೇಕಾಗತ್ತೆ. ಅದೇ ಥರ ವಿದ್ಯುತ್ ಬಿಲ್ಗೂ ಕೂಡ ಈಗ ಸಾರ್ವಜನಿಕ ಉದ್ದಿಮೆಗಳ ಖಾಸಗೀಕರಣ ಪ್ರತಿಯೊಂದನ್ನು ಮಾರಾಟ ಮಾಡಲಿಕ್ಕೆ ಹೊರಟಿದ್ದಾರೆ. ಒಂದು ಕಡೆ ಲೇಬರ್ ಕೋಡ್ ಈ ಥರ ಆದರೆ ಲೇಬರ್ ಸಂಹಿತೆಗಳನ್ನ ತಂದು ಲೇಬರ್ನ ಡಿವೈಡ್ ಮಾಡಿ ಕಾರ್ಮಿಕರಿಗೆ ಅಸುರಕ್ಷತೆಯನ್ನು ಉಂಟು ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಈ ಒಂದು ವ್ಯವಸ್ಥೆ ಏನಿದೆ, ನರೇಂದ್ರ ಮೋದಿ ಸರ್ಕಾರದ ವ್ಯವಸ್ಥೆ, ಸಿದ್ದರಾಮಯ್ಯ ಸರ್ಕಾರದ ವ್ಯವಸ್ಥೆ, ಈ ವ್ಯವಸ್ಥೆಯನ್ನು ವಿರೋಧಿಸಿ ನಾವು ಇವತ್ತು ಹೋರಾಟಕ್ಕೆ ಹೊರಟಿದ್ದೀವಿ. ಇವತ್ತು ಅಪಾಯ ಕಾರ್ಮಿಕರಿಗೂ ಇದೆ, ರೈತರಿಗೂ ಇದೆ, ಕೂಲಿಕಾರರಿಗೂ ಇದೆ, ಎಲ್ಲ ಜನ ವಿಭಾಗಕ್ಕೂ ಅಪಾಯಗಳಿದ್ದಾವೆ. ಇವತ್ತಿನ ಬೆಲೆಗಳಿಗೆ ಅನುಗುಣವಾಗಿ ಎಲ್ಲ ಸಂಘಟಿತ ಅಸಂಘಟಿತ ಗುತ್ತಿಗೆ ಕಾರ್ಮಿಕರು ಮತ್ತು ಸ್ಕೀಮ್ ನೌಕರರಿಗೂ ರಾಷ್ಟ್ರವ್ಯಾಪ್ತಿ 26,000 ಹಾಗೂ ರಾಜ್ಯವ್ಯಾಪ್ತಿ 36,000 ಕನಿಷ್ಠ ವೇತನ ನಿಗದಿಪಡಿಸಬೇಕು. ಜೊತೆಗೆ ಗುತ್ತಿಗೆ, ಹೊರಗುತ್ತಿಗೆ, ನಿಗದಿತಾವಧಿಯ ಉದ್ಯೋಗ, ಅಪ್ರೆಂಟಿಸ್, ಟ್ರೈನಿ, ನ್ಯಾಮ್ಸ್ ಮುಂತಾದ ಹೆಸರಿನಲ್ಲಿ ಕಾರ್ಮಿಕರ ನೇಮಕ ನಿಲ್ಲಿಸಬೇಕು. ಗುತ್ತಿಗೆ ಮುಂತಾದ ಕಾರ್ಮಿಕರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ತಕ್ಷಣ ಜಾರಿ ಮಾಡುವುದು ಸೇರಿದಂತೆ ಸುಮಾರು 27ಕ್ಕೂ ಹೆಚ್ಚು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ಹೋರಾಟ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಅದರಲ್ಲಿ ಮುಖ್ಯವಾಗಿ ವೇತನ ಸಂಹಿತೆ ಕಾಯ್ದೆ 2019 ಏನು ವೇತನ ಸಂಹಿತೆ ಕಾಯ್ದೆ ಇದೆ, ಅದು ಕಾರ್ಮಿಕರಿಗೆ ಯಾವುದೇ ಸುರಕ್ಷೆಯನ್ನು ಕೊಡೋದಿಲ್ಲ. ಬದಲಿಗೆ ಕಾರ್ಮಿಕರಿಗೆ ಒಂದು ಅಸ್ಥಿರತೆಯನ್ನು ಉಂಟು ಮಾಡುತ್ತೆ. ಯಾಕೆ ಅಂತ ಹೇಳಿದ್ರೆ 29 ಕಾರ್ಮಿಕ ಕಾನೂನುಗಳನ್ನು ರದ್ದು ಮಾಡಿ ಇವತ್ತು 4 ಸಂಹಿತೆ ಮಾಡಿದ್ದಾರೆ. ಅದರಲ್ಲಿ ಮೊದಲನೇದು ವೇತನ ಸಂಹಿತೆ, ವೇಜಸ್ ಕೋಡ್ ಅಂತೇಳಿ 2019. ಎರಡನೇದು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟು, ಕೈಗಾರಿಕೆಗಳ ವಿವಾದ ಕಾಯ್ದೆ 2020. ಇದು ಕೂಡ ಕಾರ್ಮಿಕರಿಗೆ ಯಾವುದೇ ಒಂದು ಸುರಕ್ಷೆ ಕೊಡಲ್ಲ, ಬದಲಿಗೆ ಮಾಲೀಕರಿಗೆ ಹೆಚ್ಚಿನ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಮೂರನೇದಾಗಿ ಉದ್ಯೋಗ ಸ್ಥಳ, ಏನು ಕೆಲಸದ ಸ್ಥಳಗಳಲ್ಲಿ ಕಾರ್ಮಿಕರ ಪ್ರಶ್ನೆಗಳಿದ್ದಾವೆ, ಅದನ್ನು ಅವರು ಸಾಮಾಜಿಕವಾಗಿ ಯಾವುದೇ ಸುರಕ್ಷೆಯನ್ನು ಕೊಡಲ್ಲ, ಆರೋಗ್ಯದ ಸುರಕ್ಷೆ ಕೊಡಲ್ಲ. ಹಾಗೆಯೇ ವೃತ್ತಿ ಆಧಾರಿತವಾಗಿ ಕೆಲಸದ ಪರಿಸ್ಥಿತಿಗಳನ್ನು ಸರಿಯಾದ ರೀತಿಯಲ್ಲಿ ಸುರಕ್ಷೆ ಕೊಡದೇ ಇರೋದ್ರಿಂದ ಆ ಒಂದು ಕಾಯ್ದೆ ನೋಟಿಫಿಕೇಶನ್ ಕೂಡ ನಾವು ಗುರ್ತಾಗಿದ್ದೇವೆ. ನೇತೃತ್ವವನ್ನು ಸಿ ಕುಮಾರಿ, ಎಂ ಶಿವಕುಮಾರ್, ಅಣ್ಣಯ್ಯ, ಕೆಂಪುಗೌಡ, ಕೃಷ್ಣೇಗೌಡ, ವಿಶ್ವನಾಥ್, ಶಿವಮಲ್ಲು, ಬಿ ಹನುಮೇಶ್ ಸೇರಿದಂತೆ ಅನೇಕರು ವಹಿಸಿದ್ದರು. ಮಂಡ್ಯ ಜಿಲ್ಲೆಯ ಗ್ರಾಮೀಣ ಸಮುದಾಯದ ಅಭಿವೃದ್ಧಿ ಹಾಗೂ ನೈರ್ಮಲ್ಯತೆ ಕಾಪಾಡಲು ಸ್ವಚ್ಛತೆಯೆಡೆಗೆ ದಿಟ್ಟ ನಡೆಗೆ ಘೋಷವಾಕ್ಯದೊಂದಿಗೆ ಜಿಲ್ಲಾ ಪಂಚಾಯಿತಿ ಸಿಇಒ ನಂದಿನಿ ಅವರು ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಸ್ವಚ್ಛತೆಗೆ ಹೆಚ್ಚಿನ ಮಹತ್ವವನ್ನು ನೀಡುವುದು ಅಗತ್ಯವಾಗಿದೆ. ಏಕೆಂದರೆ ಸ್ವಚ್ಛತೆ ಎನ್ನುವುದು ಕೇವಲ ಬಾಹ್ಯ ಸ್ವಚ್ಛತೆಯಲ್ಲ, ಆಂತರಿಕ ಸ್ವಚ್ಛತೆಯೂ ಸೇರಿರುತ್ತದೆ. ಮನುಷ್ಯನಲ್ಲಿ ಒಳ್ಳೆಯ ಆಲೋಚನೆ ಇಟ್ಟುಕೊಂಡು ಕೆಲಸ ನಿರ್ವಹಿಸಬೇಕಾಗುತ್ತದೆ. ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಉತ್ತಮವಾಗಿ ನೋಡಿಕೊಳ್ಳಬೇಕು. ಸ್ಥಳ, ಮನೆ ಸ್ವಚ್ಛವಾಗಿಟ್ಕೊಂಡ್ರೆ ಸ್ವಚ್ಛ ವಾತಾವರಣ ನಿರ್ಮಾಣವಾಗುತ್ತದೆ ಅಂತ ಹೇಳಿದರು. ಸ್ವಚ್ಛತೆ ಎನ್ನುವುದು ಒಂದು ದಿನದ ಕೆಲಸವಲ್ಲ, ನಿರಂತರವಾಗಿ ನಡೆಯುವಂತಹ ಪ್ರಕ್ರಿಯೆ. ಈ ದಿನ ಮೊದಲ ಹಂತದಲ್ಲಿ ಜಿಲ್ಲಾ ಪಂಚಾಯಿತಿ ಆವರಣದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಕೈಗೊಂಡಿದ್ದೇವೆ. ಮುಂದಿನ ಹಂತದಲ್ಲಿ ತಾಲೂಕು ಮಟ್ಟ, ಗ್ರಾಮ ಮಟ್ಟದಲ್ಲಿ ನಿರಂತರವಾಗಿ ಸ್ವಚ್ಛತಾ ಕಾರ್ಯಕ್ರಮಗಳ ಕೈಗೊಂಡು ದೇಶದ ಅಭಿವೃದ್ಧಿ ಜೊತೆಗೆ ಒಂದು ಸುಂದರ ರಾಷ್ಟ್ರವನ್ನಾಗಿ ಮಾಡುವುದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳಿದರು. ಸ್ವಚ್ಛತೆಯ ಕಲ್ಪನೆ ಯಾವಾಗಲೂ ನಮ್ಮ ಅಂತರಾಳದಲ್ಲಿ ಜಾಗೃತರಾಗಿರಬೇಕು. ಸ್ವಚ್ಛತೆ ಬಗ್ಗೆ ಅರಿವನ್ನು ಮೂಡಿಸುವುದು ಬಹಳ ಪ್ರಮುಖವಾಗಿದ್ದು, ನಮ್ಮ ಇಲಾಖೆ ಯೋಜನೆಗಳು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸಿಗುವಂತಾಗಬೇಕು ಅಂತ ಹೇಳಿದರು. ಸ್ವಚ್ಛತೆಯೆಡೆಗೆ ದಿಟ್ಟ ನಡಿಗೆ ಎಂಬ ಘೋಷವಾಕ್ಯದೊಂದಿಗೆ ಸ್ವಚ್ಛತಾ ಜಾಥಾ ಕಾರ್ಯಕ್ರಮಕ್ಕೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯವರು ಚಾಲನೆ ನೀಡುವುದರ ಜೊತೆಗೆ ಜಾಥಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಸ್ವಭಾವ ಸ್ವಚ್ಛತೆ, ನಂತರ ಜಿಲ್ಲಾ ಪಂಚಾಯಿತಿಯ ಆವರಣದಲ್ಲಿ ಸುತ್ತಮುತ್ತ ಸ್ವಚ್ಛತಾ ಶ್ರಮದಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಸಿಬ್ಬಂದಿಗಳು, ತಾಲೂಕಿನ ತಾಂತ್ರಿಕ ಸಹಾಯಕರು ಸೇರಿದಂತೆ ಎಲ್ಲ ತಾಲೂಕುಗಳ NRLM ಸಿಬ್ಬಂದಿ ಮತ್ತು ಮಂಡ್ಯ ತಾಲೂಕಿನ MBKS ಸ್ವಚ್ಛತಾಗಾರರು ಭಾಗವಹಿಸಿದ್ದರು. ಮಂಡ್ಯದ ಕೆರೆ ಅಂಗಳದ ಬಿಡಿ ಕಾಲೋನಿಯ ಹಳ್ಳಕ್ಕೆ ತಡೆಗೋಡೆ ನಿರ್ಮಾಣ ಕಾಮಗಾರಿಗೆ ಮಂಡ್ಯ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಗೌಡ ಗಣಿಗಾರ್ ಅವರು ಚಾಲನೆ ನೀಡಿದರು. ಮಂಡ್ಯದ ಕೆರೆ ಅಂಗಳದ ಬಿಡಿ ಕಾಲೋನಿಯ ಹಳ್ಳಕ್ಕೆ ತಡೆಗೋಡೆ ನಿರ್ಮಾಣ ಕಾಮಗಾರಿಗೆ ಮಂಡ್ಯ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಗೌಡ ಗಣಿಗಾರ್ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು. ಮಳೆ ಸಂದರ್ಭದಲ್ಲಿ ಪ್ರವಾಹಕ್ಕೆ ಒಳಗಾದ ಪ್ರದೇಶಕ್ಕೆ ತಡೆಗೋಡೆ ನಿರ್ಮಾಣದ ಕಾಮಗಾರಿ ಇದಾಗಿದ್ದು ಸುಮಾರು 5 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗೆ ಚಾಲನೆ ನೀಡಲಾಯಿತು. ಈಗೇನಾದರೂ ಮಳೆ, ಶ್ರೀಧರ್ ಅವರು ಹೇಳ್ದಂಗೆ ಈ ರೀತಿ ಮಳೆ ಬಂದರೆ ನೀವೆಲ್ಲ ಜೀವನ ಕೈಯಲ್ಲಿಟ್ಕೊಂಡು ಬದುಕಿದಂಥ ಪರಿಸ್ಥಿತಿ ಇತ್ತು. ಕಳೆದ 1 ವರ್ಷಕ್ಕೆ ಮುಂಚೆ ಮಳೆ ಬಂದರೆ ನಿಮ್ಮ ಏರಿಯಾದೊಳಕ್ಕೆ ಬರೋಕ್ಕಾಗ್ತಿರ್ಲಿಲ್ಲ ಯಾರನ್ನು. ನೀವು ತಟ್ಟೆ, ಲೋಟ, ದಿಂಬು, ಬೆಡ್ಶೀಟು ಇದು ತಲೆ ಮೇಲೆ ಇಟ್ಕೊಂಡು ಜೀವನ ಸಾಗಿಸುವಂಥ ಪರಿಸ್ಥಿತಿ ಇತ್ತು. ಆದರೆ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದ ತಕ್ಷಣ ನಿಮಗೆ ಶಾಶ್ವತವಾಗಿ ಅದಕ್ಕೆ ಪರಿಹಾರವನ್ನು ನಾವು ಆಲ್ರೆಡಿ ಕಲ್ಪಿಸ್ಕೊಟ್ಟಿದ್ದೀವಿ.
ಮೊದಲು ಇದೇ ಜಾಗದಲ್ಲಿ 5 ಕೋಟಿ ರೂಪಾಯಿಲಿ ತಡೆಗೋಡೆಯನ್ನು ಕಟ್ಟಿ ಈ 1 ಇಂಚು ನೀರು ನಿಮಗೆ ಬರ್ತಾ ಇಲ್ಲ. ಈಗ KHP ಕಾಲೋನಿ ಮತ್ತು ಇನ್ನೊಂದು ಅರ್ಧ ನಮ್ಮ ಮೂಡ ಲೇಔಟ್ಗೂ ಕೂಡ ನೀರು ನುಗ್ತಾ ಇತ್ತು. ಅದಕ್ಕೂ ಶಾಶ್ವತವಾಗಿ ನೀರು ಬರದಂಗೆ ಮಾಡಬೇಕು ಅಂತೇಳಿ ಇವತ್ತು 5 ಕೋಟಿ ರೂಪಾಯಿಯನ್ನು ರಿಲೀಸ್ ಮಾಡಿ ಅದಕ್ಕೂ ಭೂಮಿ ಪೂಜೆ ಮಾಡಿದ್ವಿ. ಇನ್ನೊಂದು 1-2 ತಿಂಗಳಲ್ಲಿ ಕೆಲಸ ಮುಗಿದ್ರೆ ನಿಮಗೆ 1 ಇಂಚು ನೀರು ಇದರೊಳಕ್ಕೆ ಬರಲ್ಲ, ನೆಮ್ಮದಿಯಾಗಿ ಮಾಡಬಹುದು. ಇದಕ್ಕೆ ಸಿದ್ದರಾಮಯ್ಯ, DK ಶಿವಕುಮಾರ್ ಅವರು, ಚಲುವರಾಯಸ್ವಾಮಿ ಅವರು ಕಾರಣ ಆಗಿದ್ದಾರೆ. ಅವರೆಲ್ಲ ದುಡ್ಡು ಕೊಟ್ಟಿಲ್ಲ ಅಂದರೆ ನಿಮಗೆ ಇದು ಕಟ್ಟಕ್ಕಾಗ್ತಿತ್ತಾ? ಆಗ್ತಿರ್ಲಿಲ್ಲ. ನೀವು ಮಳೆಯಲ್ಲಿ ಮತ್ತೆ ಅದೇ ವನವಾಸ, ಒಂದು 25-30 ವರ್ಷದಿಂದ ವನವಾಸಕ್ಕೆ ನಾನು ಗೆದ್ದ 1 ವರ್ಷಕ್ಕೆ ಫುಲ್ ಸ್ಟಾಪ್ ಹಾಕಿದ್ದೀನಿ, ಹೌದಲ್ವ? ಅದೇ ರೀತಿ ನಿಮ್ಮ ವಾರ್ಡ್ನ ಅಭಿವೃದ್ಧಿಗೆ ಈಗಾಗಲೇ 2 ಕೋಟಿ ರೂಪಾಯಿಯನ್ನು ರಿಲೀಸ್ ಮಾಡಿ ಕಾಮಗಾರಿನ ಮುಗಿದಿದೆ. ಈಗ 10 ಕೋಟಿ ರೂಪಾಯಿಯನ್ನು ರಿಲೀಸ್ ಮಾಡಿದ್ದೀವಿ. ಆ ಕಾಮಗಾರಿ ಕೂಡ ಶೀಘ್ರದಲ್ಲಿ ಆದರೆ ಏನು ನಿಮ್ಮ ಎಲ್ಲ ರಸ್ತೆಗಳು ಡಾಂಬರೀಕರಣ ಆಗ್ತದೆ. ಮತ್ತು ಮೋರಿ ನೀರೇನು ಅಲ್ಲೇ ನಿಂತು ಆಗ್ತದೆ, ಅದಕ್ಕೂ ಪೈಪ್ಲೈನ್ ಹಾಕಿ ದೊಡ್ಡ ಮೋರಿಗೆ ಬಿಡಬೇಕು ಅನ್ನೋದನ್ನು ಪ್ಲ್ಯಾನಲ್ಲಿ ಇಟ್ಕೊಂಡಿದ್ದೀವಿ. ನಿಮಗೆ ಶಾಶ್ವತ ಪರಿಹಾರ ಆಗುತ್ತೆ. ಇನ್ನು KHP ಕಾಲೋನಿ ಅಭಿವೃದ್ಧಿ ಕೂಡ ಹಂತವಾಗಿ ಮಾಡ್ತೀವಿ. ಇದೇ ವೇಳೆ ಶಾಸಕ ಗಣಿಗ ರವಿಕುಮಾರ್ ಅವರನ್ನ ಮುಖಂಡರು ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಮೂಡ ಅಧ್ಯಕ್ಷರಾದ ನಹೀಂ, ನಗರಸಭಾ ಸದಸ್ಯರಾದ ಜಾಕಿರ್ ಪಾಷಾ, ಶ್ರೀಧರ್, ಪೂರ್ಣಿಮಾ, ಮುಖಂಡರಾದ ತ್ಯಾಗರಾಜು, ಶ್ರೀಕಾಂತ್ ಸೇರಿದಂತೆ ವಾರ್ಡ್ನ ಮುಖಂಡರು ಭಾಗಿಯಾಗಿದ್ದರು. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇಡೀ ರಾಜ್ಯವನ್ನ ದುಸ್ಥಿತಿಗೆ ತಳ್ಳಿದ್ದು, ಯಾವುದೇ ಅಭಿವೃದ್ಧಿ ಮಾಡದೆ ಜನತೆಗೆ ಬೆಲೆ ಏರಿಕೆಯ ಕಾಣಿಕೆ ನೀಡಿ ಮಾಡುತ್ತಿರುವ ಸಮಾವೇಶ ಸಾಧನಾ ಸಮಾವೇಶವಲ್ಲ, ಬದಲಿಗೆ ವೇದನಾ ಸಮಾವೇಶ ಅಂತ ಬಿಜೆಪಿ ವಕ್ತಾರ ಅಶ್ವಥ್ ನಾರಾಯಣಗೌಡ ಆರೋಪ ಮಾಡಿದರು. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿಜೆಪಿ ರಾಜ್ಯ ವಕ್ತಾರರಾದ ಅಶ್ವಥ್ ನಾರಾಯಣಗೌಡ ಅವರು ರಾಜ್ಯದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಹಾಗೂ ಹಲವು ಸಚಿವರ ವಿರುದ್ಧ ಅಧಿಕಾರ ದುರ್ಬಳಕೆ ಸೇರಿದಂತೆ ಹಲವು ಆರೋಪಗಳಿದ್ದು ಯಾವ ಪುರುಷಾರ್ಥಕ್ಕಾಗಿ ಸಾಧನ ಸಮಾವೇಶ ಮಾಡುತ್ತಿದ್ದಾರೆ ಅಂತ ಗುಡುಗಿದರು. ಸರ್ಕಾರದ ಆಡಳಿತ ಸಂಬಂಧ ಶಾಸಕರು ಸಹಿ ಹಾಕಿದ ಪತ್ರದೊಂದಿಗೆ ಹೈಕಮಾಂಡ್ ಮೊರೆ ಹೋಗಿ ಕ್ಷೇತ್ರ ಅಭಿವೃದ್ಧಿಗೆ ಹಣ ನೀಡುತ್ತಿಲ್ಲವೆಂದು ದೂರಿದರು. ವಾಲ್ಮೀಕಿ ಹಗರಣ ಸಂಬಂಧ ಅಧಿಕಾರಿ ಆತ್ಮಹತ್ಯೆ ಹಗರಣದಲ್ಲಿ ಕೋಟ್ಯಾಂತರ ರೂಪಾಯಿ ದುರ್ಬಳಕೆಯಾಗಿದೆ ಅಂತ ಸ್ವತಃ ಮುಖ್ಯಮಂತ್ರಿ ಸದನದಲ್ಲಿ ಒಪ್ಪಿಕೊಂಡಿದ್ದಾರೆ ಅಂತ ಹೇಳಿದರು. ಸದರಿ ಹಣ ರಾಯಚೂರು ಲೋಕಸಭಾ ಸದಸ್ಯ ಕುಮಾರ್ ನಾಯಕನ ಚುನಾವಣೆಗೆ ಬಳಕೆಯಾಗಿದೆ. ಈತ ಮೈಸೂರು ಜಿಲ್ಲಾಧಿಕಾರಿಯಾದ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಎದುರಿಸಿದ ಮೂಡ ಹಗರಣದ ಪಾಲುದಾರ. ಮೂಡ ಹಗರಣ ಸಂಬಂಧ 11,000 ಪುಟಗಳ ಸಿಎಂ ಪರವಾಗಿ ಲೋಕಾಯುಕ್ತ ವರದಿ ತರಿಸಿಕೊಂಡರು ಅಂತ ಗಂಭೀರ ಆರೋಪ ಮಾಡಿದರು. ತನ್ನ 2 ವರ್ಷದ ಅವಧಿಯಲ್ಲಿ ಯಾವುದೇ ಒಂದು ಜಿಲ್ಲೆಗೂ 500 ಕೋಟಿ ರೂಪಾಯಿ ಅನುದಾನದ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ ಉದಾಹರಣೆ ಇಲ್ಲ. ರಾಜ್ಯದಲ್ಲಿ ಕೇಂದ್ರದ ಜಲಜೀವನ್ ಮಿಷನ್ ಕಾರ್ಯ ಹೊರತುಪಡಿಸಿ ಬೇರೆ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿಲ್ಲ ಅಂತ ಹೇಳಿದರು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಇವತ್ತಿಗೆ 2 ವರ್ಷ ಆಯಿತು. ಯಾವುದೇ ಒಂದು ಚುನಾಯಿತ ಸರ್ಕಾರಕ್ಕೆ ಒಂದು ಗ್ರೇಸ್ ಪೀರಿಯಡ್ ಅಂತ ಒಂದು ಇರ್ತದೆ. ಪಾಸಿಟಿವ್ ಮತ್ತು ನೆಗೆಟಿವ್ ಬಗ್ಗೆ ತುಲನೆ ಮಾಡಲಿಕ್ಕೆ ಒಂದು ಗ್ರೇಸ್ ಪೀರಿಯಡ್ ಅಂತ ಇರುತ್ತೆ. ಆದರೆ ಈ ಸರ್ಕಾರ ಬಂದು 4 ವರ್ಷ ನಂತರ ಆಡಳಿತ ವಿರೋಧಿ ಅಲೆ ಪ್ರಾರಂಭ ಆಗುವಂಥದ್ದು ಸಹಜ. ಯಾವುದೇ ಚುನಾಯಿತ ಸರ್ಕಾರಕ್ಕೆ ಸರ್ಕಾರ ಬಂದು 4 ವರ್ಷ ಆದಮೇಲೆ 5ನೇ ವರ್ಷದಲ್ಲಿ ಒಂದು ಆಡಳಿತ ವಿರೋಧಿ ಅಲೆ ಪ್ರಾರಂಭ ಆಗ್ತದೆ. ಆದರೆ ದುರ್ದೈವ ಈ ಸರ್ಕಾರಕ್ಕೆ ಇನ್ನೂ 100 ಡೇಸ್ ಆಗೇ ಇರಲಿಲ್ಲ. ಅಷ್ಟೊತ್ತಿಗಾಗಲೇ ಆಡಳಿತ ಪಕ್ಷದಲ್ಲೇ ಒಂದು ರೀತಿ ಭಿನ್ನಾಭಿಪ್ರಾಯಗಳು ಪ್ರಾರಂಭ ಆದವು. ಇವತ್ತು ಮುಖ್ಯಮಂತ್ರಿಗಳಿಗೆ ಫೈನಾನ್ಷಿಯಲ್ ಅಡ್ವೈಸರ್ ಆಗಿರ್ತಕ್ಕಂಥ ಬಸವರಾಜ ರಾಯರೆಡ್ಡಿ ಸುದೀರ್ಘವಾಗಿ 3 ಪುಟಗಳ ಒಂದು ಪತ್ರವನ್ನು ಬರೆದರು. ಮುಖ್ಯಮಂತ್ರಿಗಳಿಗೆ ಬರೆದ್ರು, ಹೈಕಮಾಂಡಿಗೆ ಬರೆದು ಏನೇ ಅದಕ್ಕೆ 20 ಜನ MLAಗಳು ಸೈನ್ ಹಾಕ್ಸ್ಕೊಂಡ್ರು. ಈ ಸರ್ಕಾರದಲ್ಲಿ ಶಾಸಕರ ಮಾತಿಗೆ ಮಂತ್ರಿಗಳು ಕಿಮ್ಮತ್ತು ಕೊಡ್ತಾಯಿಲ್ಲ, ಈ ಸರ್ಕಾರದಲ್ಲಿ ಅಭಿವೃದ್ಧಿಗೆ ಹಣ ಬಿಡುಗಡೆ ಆಗ್ತಾಯಿಲ್ಲ, ನಾವು ಕ್ಷೇತ್ರದಲ್ಲಿ ಜನತೆಗೆ ಮಖವನ್ನು ತೋರಿಸ್ಲಿಕ್ಕೆ ಆಗ್ತಾಯಿಲ್ಲ ಅಂಥೇಳಿ ಆಡಳಿತ ಪಕ್ಷದ ಒಬ್ಬ ಶಾಸಕರು ಸರ್ಕಾರದ ವಿರುದ್ಧವಾಗಿ 20 ಜನ ಶಾಸಕರ ಸಹಿಯೊಂದಿಗೆ ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿಗೆ ಪತ್ರವನ್ನು ಬರೆದರು. ಅಲ್ಲಿಂದ ಈ ಸರ್ಕಾರದ ಡೌನ್ಫಾಲ್ ಸ್ಟಾರ್ಟ್ ಆಯಿತು. ಮುಖ್ಯಮಂತ್ರಿಗಳು ಮೂಗಿಗೆ ತುಪ್ಪ ಸವರೋ ರೀತಿಯಲ್ಲಿ ಒಂದು ರೀತಿ ಬಿಸ್ಕೆಟ್ ಹಾಕ್ದಂಗೆ ಹಾಕಿದ್ರು. ಬಸವರಾಜ ರಾಯರೆಡ್ಡಿಗೆ ಏನು ಹಾಕಿದ್ರು? ಮುಖ್ಯಮಂತ್ರಿಗಳ ಫೈನಾನ್ಷಿಯಲ್ ಅಡ್ವೈಸರ್ ಆಗಿ ಅವ್ರಿಗೆ ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟು ಮಡಿಕೊಂಬಿಟ್ರು. ಇಷ್ಟೇ. ಅವರು ಒಂದು ಸಲ ಕೂಗಾಕಿದ್ರು, ಅವರಿಗೆ ಯಾವುದೋ ಒಂದು ನಿಗಮ ಮಂಡಳಿಗೋ ಅಥವಾ ಇನ್ನೊಂದಕ್ಕೋ ಕೊಡೋ ರೀತಿಯಲ್ಲಿ ಫೈನಾನ್ಷಿಯಲ್ ಅಡ್ವೈಸರ್ ಅಂತೇಳಿ ಕ್ಯಾಬಿನೆಟ್ ಮಾಡಿಕೊಂಡು ಕ್ಯಾಬಿನೆಟ್ಟಿನ ಸಚಿವ ಸ್ಥಾನಮಾನ ಕೊಟ್ಕೊಂಡು ಕೂತ್ಕೊಂಡ್ರು. ಅದಾದಮೇಲೆ ಈ ಸರ್ಕಾರದ ಭ್ರಷ್ಟಾಚಾರ ಬಯಲಾಗಿದ್ದು, ಒಬ್ಬ ಪ್ರಾಮಾಣಿಕ ಅಧಿಕಾರಿ ವಾಲ್ಮೀಕಿ ನಿಗಮದಲ್ಲಿ ಅಕೌಂಟೆಂಟ್ ಸೂಪರಿಂಟೆಂಡೆಂಟ್ ಆಗಿ ಕೆಲಸ ಮಾಡ್ತಿದ್ದಂಥ ಚಂದ್ರಶೇಖರ್ ಶಿವಮೊಗ್ಗದಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಂಡು ತನ್ನ ಡೆತ್ ನೋಟ್ನಲ್ಲಿ
ಸುದೀರ್ಘವಾದಂಥ ಒಂದು ರಿಪೋರ್ಟನ್ನು ಬರೆದಿಟ್ಟ ಅಂದರು ಡೆತ್ ನೋಟ್ ರಿಪೋರ್ಟ್ನಲ್ಲಿ. ನನಗೆ ವಾಲ್ಮೀಕಿ ನಿಗಮಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿರ್ತಕ್ಕಂಥ ಹಣವನ್ನು ಬೇರೆ ಬ್ಯಾಂಕಿಗೆ ವರ್ಗಾವಣೆ ಮಾಡಲಿಕ್ಕೆ ನೇರವಾಗಿ ಮಂತ್ರಿಗಳ ಹೆಸರನ್ನು ಉಲ್ಲೇಖ ಮಾಡಿ, ನಾಗೇಂದ್ರ ಹೆಸರನ್ನು ಉಲ್ಲೇಖ ಮಾಡಿ ಸುದೀರ್ಘವಾದಂಥ ಒಂದು ಡೆತ್ ನೋಟನ್ನು ಬರೆದಿಟ್ಟು ಆತ್ಮಹತ್ಯೆಯನ್ನು ಮಾಡಿಕೊಂಡ. ಈ ಸರ್ಕಾರದ ಎರಡನೇ ಡೌನ್ಫಾಲ್ ಅದರದ್ದು. ಅಲ್ಲಿ ನಾಗೇಂದ್ರ ರಾಜೀನಾಮೆ ತೆಗೆದುಕೊಂಡ್ರು. ವಾಲ್ಮೀಕಿ ನಿಗಮದ ಅಧ್ಯಕ್ಷ ಬಸವರಾಜ್ ದದ್ದಲ್ ರಾಜೀನಾಮೆ ಇವತ್ತಿನವರೆಗೂ ತೊಗೊಳ್ಳಿಲ್ಲ ಮತ್ತು ಅವ್ರ ಮೇಲೆ ಯಾವುದೇ ರೀತಿ ಕ್ರಮ ಆಗಲಿಲ್ಲ. ನಾಲೆ ಕಾಮಗಾರಿ ಹೆಸರಿನಲ್ಲಿ ರೈತರಿಗೆ ನೀರು ಬಿಡುವುದನ್ನು ತಪ್ಪಿಸಿ ನೇರ ತಮಿಳುನಾಡಿಗೆ ನೀರು ಹರಿಸಿ ಗುತ್ತಿಗೆದಾರರ ಪರ ನಿಂತು ರೈತರನ್ನು ಸಂಕಷ್ಟಕ್ಕೆ ದುಡಿದ್ದಾರೆ. ರಾಜ್ಯ ಸರ್ಕಾರ ದಿವಾಳಿಯಾಗಿದ್ದು ರಾಜ್ಯದ ಜನತೆಗೆ ಬೆಲೆ ಏರಿಕೆ ಮೂಲಕ ಹಣ ಸಂಗ್ರಹ ಮಾಡುತ್ತಿದೆ ಅಂತ ಅವರು ಗಂಭೀರ ಆರೋಪ ಮಾಡಿದರು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ತೀರಾ ಹದಗೆಟ್ಟಿದ್ದು ರಸ್ತೆಗಳಲ್ಲಿ ಕುರಿ ಕೋಳಿ ಕತ್ತರಿಸಿದಂತೆ ಹತ್ಯೆಗಳು ನಡೆಯುತ್ತಿದ್ದಾವೆ. ಅಧಿಕಾರಿಗಳ ಆತ್ಮಹತ್ಯೆಯಾಗುತ್ತಿದೆ. ಅವ್ಯವಹಾರದಲ್ಲಿ ತೊಡಗಿರುವ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಆಗುತ್ತಿರುವ ಅನಾಹುತಗಳನ್ನು ತಡೆಯದೆ ಅಭಿವೃದ್ಧಿ ಕಾರ್ಯಗಳನ್ನು ನೀಡದೆ ಸಾಧನ ಸಮಾವೇಶ ಮಾಡುತ್ತಿದೆ ಅಂತ ವ್ಯಂಗ್ಯವಾಡಿದರು. ಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಇಂದ್ರೇಶ್, ವಿವೇಕ್, ಡಾಕ್ಟರ್ ಸಿದ್ದರಾಮಯ್ಯ, ಸಿಟಿ ಮಂಜುನಾಥ್, ನಾಗಾನಂದ ಉಪಸ್ಥಿತರಿದ್ದರು. ಸಿಡಿಲ ಬಡಿತಕ್ಕೆ ಕೃಷ್ಣರಾಜಪೇಟೆ ತಾಲೂಕಿನ ಬೋಳಮಾರನಹಳ್ಳಿ ಕೊಪ್ಪಲು ಗ್ರಾಮದ ರೈತ ಮಹದೇವರವರು ಸಾಕಿದ್ದ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ 2 ಕೋಣಗಳು ದಾರುಣವಾಗಿ ಸಾವನ್ನಪ್ಪಿವೆ. ಸಿಡಿಲ ಬಡಿತಕ್ಕೆ 2 ಕೋಣಗಳು ದಾರುಣವಾಗಿ ಸಾವನ್ನಪ್ಪಿರುವ ಘಟನೆ ಕೇರ್ಪೇಟೆ ತಾಲೂಕಿನ ಬೋಳಮಾರನಹಳ್ಳಿ ಕೊಪ್ಪಲು ಗ್ರಾಮದಲ್ಲಿ ನಡೆದಿದೆ. ಬೋಳಮಾರನಹಳ್ಳಿ ಗ್ರಾಮದ ಮಹಾದೇವ್ ಸಾಕಿದ್ದ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಅಪರೂಪದ ತಳಿಯ ಜೋಡಿ ಕೋಣಗಳು ಸಾವನ್ನಪ್ಪಿದ್ದಾವೆ. ತಡರಾತ್ರಿ ಕೊಟ್ಟಿಗೆಯಲ್ಲಿ ಕಟ್ಟಿದ ಕೋಣೆಗಳಿಗೆ ಸಿಡಿಲು ಬಡಿದು ಸಾವನ್ನಪ್ಪಿದ್ದು ಅಪಾರ ಪ್ರಮಾಣದಲ್ಲಿ ನಷ್ಟ ಉಂಟಾಗಿದೆ. ಬೋಳಮಾರನಹಳ್ಳಿ ಹಾಗೂ ಕೊಪ್ಪಲು ಗ್ರಾಮದ ಎಲ್ಲ ನಾಗರಿಕ ಬಂಧುಗಳು ಕಂಬನಿ ಸುರಿಸಿ ಹಾಗೂ ಸ್ಥಳೀಯ ಆಡಳಿತ ರೈತ ಮಹಾದೇವ್ ಕುಟುಂಬಕ್ಕೆ ಪರಿಹಾರ ನೀಡುವಂತೆ ಒತ್ತಾಯಿಸಿದ್ದಾರೆ. ಮನ್ಮೂಲ್ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಕೆ ಕಾರ್ಯ ನಡೆದಿದ್ದು ನಿರೀಕ್ಷೆಯಂತೆಯೇ ಅಧ್ಯಕ್ಷ ಸ್ಥಾನಕ್ಕೆ ಉಮ್ಮಡಹಳ್ಳಿ ಶಿವಪ್ಪ ನಾಮಪತ್ರ ಸಲ್ಲಿಸಿದರೆ ಉಪಾಧ್ಯಕ್ಷ ಸ್ಥಾನಕ್ಕೆ ಕೃಷ್ಣೇಗೌಡ ನಾಮಪತ್ರ ಸಲ್ಲಿಸಿದ್ದು ಬಹುತೇಕ ಉಮ್ಮಡಹಳ್ಳಿ ಶಿವಪ್ಪರವರು ಅಧ್ಯಕ್ಷರಾಗುವ ಸಾಧ್ಯತೆಗಳು ಹೆಚ್ಚಳವಾಗಿವೆ. ಮನ್ಮೂಲ್ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ಹಿನ್ನೆಲೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ನಿರೀಕ್ಷೆಯಂತೆಯೇ ಉಮ್ಮಡಹಳ್ಳಿ ಶಿವಪ್ಪ ನಾಮಪತ್ರ ಸಲ್ಲಿಸಿದ್ದಾರೆ. ಉಪಾಧ್ಯಕ್ಷ ಸ್ಥಾನಕ್ಕೆ ಕೃಷ್ಣೇಗೌಡ ನಾಮಪತ್ರ ಸಲ್ಲಿಕೆ ಮಾಡಿದರು. ಬೇರೆ ಯಾರು ಕೂಡ ನಾಮಪತ್ರ ಸಲ್ಲಿಸದ ಹಿನ್ನೆಲೆಯಲ್ಲಿ ಉಮ್ಮಡಹಳ್ಳಿ ಶಿವಪ್ಪ ಅಧ್ಯಕ್ಷರಾಗಿ ಆಯ್ಕೆಯಾಗುವಂಥ ಸಾಧ್ಯತೆ 100ಕ್ಕೆ 100ರಷ್ಟು ನಿಜವಾಗುವ ಸಾಧ್ಯತೆ ಇದೆ. ಅಧ್ಯಕ್ಷರಾಗಿ ಆಯ್ಕೆಯಾಗುವ ವಿಶ್ವಾಸ ವ್ಯಕ್ತಪಡಿಸಿದ ಶಿವಪ್ಪ ಮನ್ಮೂಲ್ ಏಳಿಗೆಗಾಗಿ ಶ್ರಮಿಸುವುದಾಗಿ ಭರವಸೆ ನೀಡಿದ್ದಾರೆ. ಮಂಡ್ಯ ಜಿಲ್ಲಾ ನಮ್ಮ ಕಾಂಗ್ರೆಸ್ನ 9 ಜನ ಡೈರೆಕ್ಟರ್ಗಳಿದ್ದೀವಿ. ನಮ್ಮ ಉಸ್ತುವಾರಿ ಸಚಿವರಾದ ಚಲುವರಾಯಸ್ವಾಮಿಯವರು ಮತ್ತು ನಮ್ಮ ಎಲ್ಲ MLA ರವಿಕುಮಾರ್, ಸುರೇಯಣ್ಣವರು, ಮತ್ತು ಬಾಬು ಮುಂಡಿಸ್ತಿ ಅವರು, ನರೇಂದ್ರಣ್ಣ ಎಲ್ಲ ಸೇರಿ ಸಣ್ಣ ಪುಟ್ಟಣ್ಣನವರು ಎಲ್ಲ ಸೇರಿ ದಿವಸ ನನ್ನನ್ನು 9ರಿಂದ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ಅಧ್ಯಕ್ಷ ಸ್ಥಾನಕ್ಕೆ ಅಪ್ಲಿಕೇಶನ್ ಆಯಿತು. ಅಪ್ಪಾಜಿಗೌಡರು ಅವರು ಕೂಡ ನಮಗೆ ಬೆಂಬಲ ಕೊಟ್ಟು ನಮ್ಮನ್ನೇ ಅಧ್ಯಕ್ಷ ಆಗಬೇಕು ಅಂತೇಳಿ ಅವರು. ಸರ್, ಈ ಕೋರ್ಟಲ್ಲಿ ಅನೌನ್ಸ್ ಆಗಲ್ಲ, ಇವತ್ತು ರಿಸಲ್ಟ್ ಅನೌನ್ಸ್ ಆಗುತ್ತೆ. 4ನೇ ತಾರೀಕು ಕೋರ್ಟ್ ಕೇಸ್ ಇದೆ. ಅವರು ಕೂಡ ಇದೆಲ್ಲ ವಿಶ್ವಾಸ ಉಮೇದಾರಿಕೆ ಸಲ್ಲಿಸಿದ್ವಿ. ಬೇರೆ ಯಾರು ಅವಿರೋಧವಾಗಿ ಆಯ್ಕೆ ಆಯ್ತು. ಥ್ಯಾಂಕ್ ಯು ಸರ್. ಎಲ್ಲ ಮೊದಲು ಯಾವುದೇ ಹಗರಣ ಇದ್ರೂ ಅದನ್ನು ನಮ್ಮ ಬೋರ್ಡೇ ಅದನ್ನು ಹಿಡಿದು ಸ್ಟೇಷನ್ ಕೊಟ್ಟು ಅದನ್ನು FIR ಮಾಡಿ COD ತನಿಖೆ ನಡೆಸಿ ಅವ್ರ ಮೇಲೆ ತನಿಖೆ ನಡೀತಾ ಇದೆ. ಕೋರ್ಟ್ನಲ್ಲಿ ಕೇಸ್ ಇರೋದ್ರಿಂದ ಅಲ್ಲಿ ತೀರ್ಪು ಅಲ್ಲಿ ಬರುತ್ತೆ ಸರ್. ಅದ್ರ ಬಗ್ಗೆ ಏನೇ ಇದ್ದರೂ ಸಂಸ್ಥೆನ ಇನ್ನೂ ಉನ್ನತೀಕರಣಗೊಳಿಸೋದ್ರ ಬಗ್ಗೆ ಆಗಲಿ, ಸಂಸ್ಥೆನ ಬೆಳೆಸೋದ್ರ ಬಗ್ಗೆ ಆಗಲಿ ನಾವೆಲ್ಲ ಸೇರಿ ಒಗ್ಗೂಡಿ ಎಲ್ಲ ನಿರ್ದೇಶಕರು ಹೋಗ್ಬಿಟ್ಟು ಕೆಲಸ ಮಾಡ್ತೀವಿ. ಮೊದಲನೇ ಬಾರಿಗಲ್ಲ, 3ನೇ ಬಾರಿಗೆ ಈ ಒಂದು ಹಾಲು ಒಕ್ಕೂಟ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದು ಸೀನಿಯರ್ ಆಗಿದ್ದಾರೆ. ಅವ್ರಿಗೆ ಕಳೆದ ಬಾರನೇ ಅವ್ರ ಹೆಸರಿತ್ತು. ಆದರೆ ಕೆಲವು ರಾಜಕಾರಣಗಳು ಅವ್ರಿಗಿಂತ ಸೀನಿಯರ್ ಒಬ್ಬರಿದ್ದರಿಂದ ಆಗಿರಲಿಲ್ಲ. ಈ ದಿನ ಅವರಿಗೆ ಅಧ್ಯಕ್ಷ ಸ್ಥಾನ ಒಳಗೆ ಬಂದಿದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಅವರ ನೇತೃತ್ವದಲ್ಲಿ ಈ ಹಾಲು ಒಕ್ಕೂಟ ಉನ್ನತ ಮಟ್ಟದಲ್ಲಿ ಬೆಳೀಲಿ, ಈ ಮಂಡ್ಯ ಜಿಲ್ಲೆಗೆ ಒಳ್ಳೆಯ ಹೆಸರು ತರಲಿ ಅಂತ ನಾವು ಎಲ್ಲ ಸ್ನೇಹಿತರ ಪರವಾಗಿ, ಸಹಕಾರಿಗಳ ಪರವಾಗಿ ಶುಭವನ್ನು ಕೋರ್ತೇನೆ. ಮದ್ದೂರಿನ ಕೋಟೆ ಬೀದಿಯಲ್ಲಿರುವ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಸತ್ಯನಾರಾಯಣ ಸ್ವಾಮಿ ವಿಗ್ರಹ ಪ್ರತಿಷ್ಠಾಪನಾ ಕಾರ್ಯಕ್ರಮವು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಅರ್ಥಪೂರ್ಣವಾಗಿ ನಡೆಯಿತು. ಮದ್ದೂರಿನ ಕೋಟೆ ಬೀದಿಯಲ್ಲಿರುವ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಸೋಮವಾರ ಸತ್ಯನಾರಾಯಣ ಸ್ವಾಮಿ ವಿಗ್ರಹ ಪ್ರತಿಷ್ಠಾಪನೆ ಮಾಡಲಾಯಿತು. ಬೆಳಿಗ್ಗೆಯಿಂದ ಹೋಮ ಹವನ ಯಜ್ಞಗಳು, ಸತ್ಯನಾರಾಯಣ ಸ್ವಾಮಿಗೆ ಅಭಿಷೇಕ, ನಂತರ ಮಹಾಮಂಗಳಾರತಿ ನೆರವೇರಿಸಲಾಯಿತು. ಸಾವಿರಾರು ಭಕ್ತಾದಿಗಳಿಗೆ ಪ್ರಸಾದ ವಿತರಣೆ ಮಾಡಲಾಯಿತು. ಕುಕ್ಕೆ ಸುಬ್ರಹ್ಮಣ್ಯದ
ಸ್ವಾಮೀಜಿಗಳಾದ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯವರು ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಸಂಸ್ಥಾನ ಪೂಜೆ ನೆರವೇರಿಸಿ ಭಕ್ತಾದಿಗಳಿಗೆ ಫಲ ಮಂತ್ರಾಕ್ಷತೆ ನೀಡಿ ಆಶೀರ್ವದಿಸಿದರು. ಶ್ರೀ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ರಾಮಚಂದ್ರ ಪ್ರಸಾದ್ ಮಾತನಾಡಿ, ರಾಯರಿಗೆ ವಿಶೇಷ ಶಕ್ತಿ ಇಲ್ಲಿದ್ದು ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಸತ್ಯನಾರಾಯಣ ವಿಗ್ರಹ ಪ್ರತಿಷ್ಠಾಪನೆಯಾಗಿದ್ದು ಭಕ್ತರಿಗೆ ಬಹಳ ಸಂತೋಷ ತಂದಿದೆ. ಸತ್ಯನಾರಾಯಣ ಸ್ವಾಮಿ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ರಾಘವೇಂದ್ರ ಸ್ವಾಮಿ ಮಠದ ವ್ಯವಸ್ಥಾಪಕ ನಿರ್ದೇಶಕರಾದ ಕೋಟೆ ಬೀದಿ ಮೋಹನ್, ವೆಂಕಟೇಶಮೂರ್ತಿ, ನಾರಾಯಣಸ್ವಾಮಿ, ಅಂಗಡಿ ಗುಂಡಣ್ಣ, ಸತ್ಯನಾರಾಯಣ ರಾವ್, ಸತೀಶ್ ಭಟ್, ಪ್ರಧಾನ ಅರ್ಚಕರಾದ ಶ್ರೀನಿವಾಸ್ ಆಚಾರ್ಯರು ಮುಂತಾದವರು ಇದ್ದರು. ಯಾರು ಏನೇ ವಿರೋಧ ಮಾಡಿದರೂ ಕೂಡ ಕೆಆರ್ಎಸ್ನಲ್ಲಿ ಕಾವೇರಿ ಆರತಿ ಮಾಡೇ ಮಾಡ್ತೇವೆ, ಯಾರು ಅಡ್ಡಿಪಡಿಸಿದರೂ ಸಹ ಇದನ್ನು ನಿಲ್ಲಿಸಲು ಸಾಧ್ಯವಿಲ್ಲ ಎಂದು ಮಂಡ್ಯ ಕ್ಷೇತ್ರದ ಶಾಸಕ ರವಿಕುಮಾರ್ ಗೌಡ ಗಣಿಗ ಕಿಡಿಕಾರಿದ್ದಾರೆ. ಮಂಡ್ಯ ಜಿಲ್ಲೆಯ ಕೆಆರ್ಎಸ್ನಲ್ಲಿ ಕಾವೇರಿ ಆರತಿಯನ್ನು ಮಾಡೇ ಮಾಡ್ತೀವಿ. ಕಾವೇರಿ ಆರತಿಗೆ ವಿರೋಧ ವ್ಯಕ್ತಪಡಿಸಿದ ರೈತ ಸಂಘಕ್ಕೆ ಮಂಡ್ಯ ಶಾಸಕರು ಖಡಕ್ ಸಂದೇಶ ನೀಡಿದ್ದಾರೆ. ಮಂಡ್ಯದಲ್ಲಿ ಗಣಿಗ ರವಿಕುಮಾರ್ ಸುದ್ದಿಗಾರರೊಂದಿಗೆ ಮಾತನಾಡಿ ರೈತ ಸಂಘದ ವಿರುದ್ಧ ಕಿಡಿಕಾರಿದ್ದಾರೆ. ಮಂಡ್ಯದಲ್ಲಿ ಯಾವುದೇ ಅಭಿವೃದ್ಧಿ ಮಾಡಲು ಮುಂದಾದರೂ ಈ ರೀತಿ ತಡೀತಾರೆ. ಹೀಗಾಗಿ ಮಂಡ್ಯ ಇನ್ನೂ ಹಳ್ಳಿ ರೀತಿ ಇದೆ. ಕಾವೇರಿ ಆರತಿ ಹಿಂದೂಗಳ ಭಾವನಾತ್ಮಕವಾದಂಥ ಆರತಿ, ಇದರಿಂದ ರೈತ ಸಂಘಕ್ಕೆ ತೊಂದರೆ ಏನು ಅಂತ ಪ್ರಶ್ನೆ ಮಾಡಿದರು. ವಿರೋಧ ಮಾಡ್ತೀವಿ ಅಂತ ಎಲ್ಲವನ್ನೂ ವಿರೋಧ ಮಾಡೋದಲ್ಲ. ಶಾಸಕ ದರ್ಶನ್ ಪುಟ್ಟಣ್ಣ ಅರ್ಥ ಮಾಡ್ಕೊಳ್ಬೇಕು. ಯಾರೋ ವಿರೋಧ ಮಾಡಿದ್ರು ಕಾವೇರಿ ಆರತಿ ಮಾಡೇ ಮಾಡ್ತೀವಿ, ಯಾರೇ ಅಡ್ಡ ಬಂದರೂ ತಡೆ ನಿಲ್ಲಿಸೋಕ್ಕಾಗುವುದಿಲ್ಲ ಅಂತ ಹೇಳಿದರು. ಪುಣ್ಯಾತ್ಮ ಡಿ ಕೆ ಶಿವಕುಮಾರ್ ಮಂಡ್ಯ ಅಭಿವೃದ್ಧಿ ಮಾಡ್ತೀನಿ ಅಂತ ಬಂದಿದ್ದಾರೆ. ಮುಂಬರುವ ದಸರಾ ವೇಳೆಗೆ ಕಾವೇರಿ ಆರತಿ ಮಾಡೇ ಮಾಡ್ತೀವಿ. ಕಾವೇರಿ ಅಮ್ಯೂಸ್ಮೆಂಟ್ ಪಾರ್ಕ್ಗೆ ರೈತ ಸಂಘದ ವಿರೋಧ ವಿಚಾರವಾಗಿ ಮಾತನಾಡಿ, ರೈತರಿಂದ ಫ್ರೀಯಾಗಿ ನಾವು ಜಮೀನು ಆಕ್ಟಿವೇರ್ ಮಾಡ್ಕೋತಿಲ್ಲ, ರೈತರಿಗೆ ಸಮರ್ಪಕವಾಗಿ ಪರಿಹಾರವನ್ನು ಕೊಡ್ತೀವಿ ಅಂತ ಅವರು ಹೇಳಿದರು. ನೋಡ್ರಿ, ಮಂಡ್ಯದಲ್ಲಿ ಯಾವುದೇ ಅಭಿವೃದ್ಧಿ ಮಾಡೋಕ್ಕೆ ಹೋದರೂ ಈ ರೀತಿ ತಡೆ ಹಿಡಿದು ಮಂಡ್ಯ ಒಂದು ದೊಡ್ಡ ಹಳ್ಳಿ ಥರ ಇದೆ. ಅದಕ್ಕಿಂತ ಬೇರೆ ಏನೂ ಆಗಿಲ್ಲ. ಕಾವೇರಿ ಆರತಿ ಈ ಹಿಂದೂ ಸಂಪ್ರದಾಯದ ನಮ್ಮ ಪ್ರತಿ ಜನಗಳ ಒಂದು ಭಾವನಾತ್ಮಕವಾದ ಆರತಿ. ಅದಕ್ಕೆ ಏನಕ್ಕೆ ತೊಂದರೆ, ಏನು ಪ್ರಾಬ್ಲಮ್ ಏನಾಗುತ್ತೆ? ರೈತ ಸಂಘದವರು ಕೆಲವೊಂದನ್ನು ಅರ್ಥ ಮಾಡ್ಕೋಬೇಕು. ದರ್ಶನ್ ಪುಟ್ಟಣ್ಣನೂ ಅರ್ಥ ಮಾಡ್ಕೋಬೇಕು. ವಿರೋಧ ಮಾಡ್ತೀನಿ ಅಂದರೆ ಎಲ್ಲದಕ್ಕೂ ವಿರೋಧ ಮಾಡೋದಲ್ಲ. ಒಂದು ಕಾವೇರಿ ಆರತಿ ಆದರೆ 1,000 ಜನಕ್ಕೆ ಕೆಲಸ ಉದ್ಯೋಗ ಸೃಷ್ಟಿ ಆಗ್ತದೆ. ರೈತರಿಗೆ ಹೊಲ ಗದ್ದೆ ಇದೆ, ರೈತರ ಮಕ್ಕಳಿಗೆ ಉದ್ಯೋಗ ನಮ್ಮೂರಲ್ಲೇ ಸೃಷ್ಟಿ ಆಗ್ತದೆ. ಎಲ್ಲದಕ್ಕೂ ವಿರೋಧ ಮಾಡ್ತೀನಿ ಅಂದರೆ ಇದನ್ನು ಯಾರೂ ಒಪ್ಪೋದಿಲ್ಲ. ಕಾವೇರಿ ಆರತಿನ ನಾವು ಮಾಡೇ ಮಾಡ್ತೀವಿ. ಯಾರು ಅಡ್ಡ ಬಂದ್ರೂ ಅದಕ್ಕೆ ತಡೆ ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ. ಆ ಪುಣ್ಯಾತ್ಮ ಡಿ ಕೆ ಶಿವಕುಮಾರ್ ಅವರು ಏನೋ ಒಂದು ಅಭಿವೃದ್ಧಿ ಮಾಡ್ತೀನಿ ಅಂತ ಬಂದಿದ್ದಾರೆ. ಎಲ್ಲದಕ್ಕೂ ತಡೆ ಹಿಡಿದು ಜಿಲ್ಲೆಯ ಅಭಿವೃದ್ಧಿಗೆ ತಡೆ ಹಿಡಿದ್ರಿ ಅನ್ನೋ ಕೆಟ್ಟ ಕಳಂಕಕ್ಕೆ ನೀವು ಗುರಿಯಾಗಬೇಡಿ. ಹೋರಾಟ ಮಾಡಿ, ತಮಿಳುನಾಡು ವಿರುದ್ಧ ಹೋರಾಟ ಮಾಡಿ, ಇನ್ನೂ ನೀರು ಬೇಕು ಅಂತ ಹೋರಾಟ ಮಾಡಿ, ಇದು ಮೇಕೆದಾಟು ಅಣೆಕಟ್ಟಿಗೆ ಹೋರಾಟ ಮಾಡಿ, ಅಭಿವೃದ್ಧಿ ಕಾರ್ಯಗಳಿಗೆ ಇದು ಕಾವೇರಿ ಆರತಿ ಮಾಡೋದ್ರಿಂದ ಏನು ತೊಂದರೆ, ಯಾರಿಗೆ ತೊಂದರೆ? ಸುಮ್ಮನೆ ಯಾವುದೋ ವಿಚಾರಗಳಿಗೆ ತಗೊಂಡು ಬೇಡದಿರೋ ವಿಚಾರಗಳಿಗೆ ಹೋರಾಟ ಮಾಡೋದ್ರಿಂದ ಉಪಯೋಗ ಆಗಲ್ಲ. ಇದು ನಮ್ಮ ಜಿಲ್ಲೆಯನ್ನು ಇಡೀ ವಿಶ್ವ ತಿರುಗಿ ಮಾಡೋವಂಥ ಕಾರ್ಯಕ್ರಮ ಇದು ಆಗಲೇಬೇಕು. ಇದು ನಮ್ಮ ಡಿ ಕೆ ಶಿವಕುಮಾರ್ ಅವರು ತಂದಿರುವಂಥ ಕಾರ್ಯಕ್ರಮನ ಸಾಗಿಸ್ತೀವಿ. ಯಾರು ವಿರೋಧ ಮಾಡಿದ್ರೂ ಕೂಡ ನಾವು ಅದನ್ನು ನಿಲ್ಲಿಸೋಲ್ಲ. ಮುಂದಿನ ಅಕ್ಟೋಬರ್ನಲ್ಲಿ ಏನು ದಸರಾ ಇದೆ, ಆ ಸಂದರ್ಭದಲ್ಲಿ ಈ ಆರತಿಯನ್ನು ಮಾಡೇ ಮಾಡ್ತೀವಿ. ಪೊಲೀಸರ ಕ್ರಿಕೆಟ್ ಬಡ್ಡಿಂಗ್ನಲ್ಲಿ ಭಾಗಿ ವಿಚಾರವಾಗಿ ಮಾತನಾಡಿ, ಕ್ಲಬ್ ರೌಡಿಸಂ ನಡೀತಿದೆ ಅನ್ನೋದು ಪೊಲೀಸರ ಬೆಂಬಲದಲ್ಲಿ ಕೈ ಶಾಸಕ ಗಣಿಗ ರವಿಕುಮಾರ್ ಈ ಬಗ್ಗೆ ಮಾತನಾಡಿ ಪೊಲೀಸರ ವಿರುದ್ಧವೂ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗೆ ಶಾಸಕ ರವಿಕುಮಾರ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಮಂಡ್ಯದಲ್ಲಿ ಕ್ರಿಕೆಟ್ ಬೆಟ್ಟಿಂಗ್, ರೌಡಿಸಂ, ವೇಶ್ಯಾವಾಟಿ ಹೆಚ್ಚಾಗ್ತಿದೆ, ಅಕ್ರಮ ಚಟುವಟಿಕೆಗಳಲ್ಲಿ ಪೊಲೀಸರೇ ಭಾಗಿಯಾಗ್ತಿದ್ದಾರೆ ಅಂತ ಅವರು ಬೇಜಾರವನ್ನು ವ್ಯಕ್ತಪಡಿಸಿದ್ದಾರೆ. ಭಾರತದ ಸೈನಿಕರಿಗೆ ಗೌರವ ಸಲ್ಲಿಸುವ ಹಿನ್ನೆಲೆಯಲ್ಲಿ ಮದ್ದೂರು ತಾಲೂಕಿನ ವಿವಿಧ ಸಂಘ ಸಂಸ್ಥೆಗಳು, ಪ್ರಗತಿಪರ ಸಂಘಟನೆಗಳು ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳ ನೇತೃತ್ವದಲ್ಲಿ ಇದೇ ಬುಧವಾರ ಬೆಳಿಗ್ಗೆ 11 ಗಂಟೆಗೆ ಮದ್ದೂರು ಪ್ರವಾಸಿ ಮಂದಿರದ ಬಳಿ ಇರುವ ಉಗ್ರ ನರಸಿಂಹಸ್ವಾಮಿ ದೇವಾಲಯದವರೆಗೆ ತಿರಂಗ ಯಾತ್ರೆ ನಡೆಯಲಿದೆ ಎಂದು ಬಿಜೆಪಿ ಮುಖಂಡ ಎಸ್ಪಿ ಸ್ವಾಮಿ ತಿಳಿಸಿದರು. ಮದ್ದೂರಿನ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಿಜೆಪಿ ಮುಖಂಡರಾದ ಎಸ್ಪಿ ಸ್ವಾಮಿರವರು, ಪಾಕಿಸ್ತಾನದ ವಿರುದ್ಧ ಭಾರತ ನಡೆಸಿದ ಸಿಂಧೂರ ಯಶಸ್ವಿ ಹಿನ್ನೆಲೆಯಲ್ಲಿ ಮೃತ ಸೈನಿಕರಿಗೆ ನಮನ ಸಲ್ಲಿಸಿ ಭಾರತದ ಸೈನ್ಯಕ್ಕೆ ಗೌರವವನ್ನು ನೀಡುವ ಹಿನ್ನೆಲೆಯಲ್ಲಿ ಮದ್ದೂರು ತಾಲೂಕಿನ ವಿವಿಧ ಸಂಘ ಸಂಸ್ಥೆಗಳು, ಪ್ರಗತಿಪರ ಸಂಘಟನೆಗಳು, ಶಾಲಾ ಕಾಲೇಜು ವಿದ್ಯಾರ್ಥಿಗಳ ನೇತೃತ್ವದಲ್ಲಿ ಬುಧವಾರ ಬೆಳಗ್ಗೆ 11 ಗಂಟೆಗೆ ಮದ್ದೂರು ಪ್ರವಾಸಿ ಮಂದಿರ ವೃತ್ತದಿಂದ ಶ್ರೀ ಉಗ್ರ ನರಸಿಂಹಸ್ವಾಮಿ ದೇವಾಲಯದವರೆಗೆ ತಿರಂಗ ಯಾತ್ರೆ ನಡೆಸಲಾಗುತ್ತಿದೆ ಅಂತ ಹೇಳಿದರು. 10 ಗಂಟೆಗೆ TB ಸರ್ಕಲ್ನಿಂದ ರಾಷ್ಟ್ರ ಪ್ರೇಮ ಇರುವ ಎಲ್ಲ ನಾಗರಿಕ ಬಂಧುಗಳು ಜೊತೆಯಾಗಿ ಸೈನಿಕರಿಗೆ, ಯೋಧರಿಗೆ ಬೆಂಬಲವನ್ನು ಸೂಚಿಸಿರುವುದಕ್ಕಾಗಿ ತಿರಂಗ ಯಾತ್ರೆಯನ್ನು ಏರ್ಪಡಿಸಲಾಗಿದೆ. ಆ ತಿರಂಗ ಯಾತ್ರೆಯಲ್ಲಿ ಹೆಚ್ಚಿನ ಸಂಖ್ಯೆ
ಎಲ್ಲ ದೇಶ ಪ್ರೇಮಿಗಳು ಒಗ್ಗಟ್ಟಾಗಿ ನಿಲ್ಲಬೇಕಾಗಿ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಬೋರಯ್ಯ, ನಿವೃತ್ತ ಯೋಧರಾದ ಕುಮಾರ್, ಮಲ್ಲರಾಜು, ಮುಖಂಡರಾದ ಕೆಂಪಣ್ಣ, ಮಧು ಸೇರಿದಂತೆ ಅನೇಕ ಕಾರ್ಯಕರ್ತರು ಮತ್ತು ಮುಖಂಡರು ಪಾಲ್ಗೊಂಡಿದ್ದರು. ಮಂಡ್ಯ ಜಿಲ್ಲೆಯ ಪಾಂಡವಪುರ, ಕೆಆರ್ಪೇಟೆ ಮತ್ತು ನಾಗಮಂಗಲ ತಾಲೂಕಿನ ಅಂದಾಜು 790 ಜನ ವಸತಿಗಳಿಗೆ ಕುಡಿಯುವ ನೀರಿನ ಸರಬರಾಜು ಮಾಡುವ ಬಹುಗ್ರಾಮ ಕುಡಿಯುವ ನೀರಿನ ಕಾಮಗಾರಿಯ ಅನುಷ್ಠಾನ ಸಂಸ್ಥೆ ಆದ L&T ಸಂಸ್ಥೆಯ ಅಧಿಕಾರಿಗಳಿಗೆ ಕಾಮಗಾರಿಯನ್ನ ಪೂರ್ಣಗೊಳಿಸುವಂತೆ ಜಿಲ್ಲಾ ಪಂಚಾಯಿತಿಯ ಸಿಇಒ ನಂದಿನಿರವರು ಸೂಚನೆ ನೀಡಿದರು. ಮಂಡ್ಯ ಜಿಲ್ಲೆಯ ಪಾಂಡವಪುರ, ಕೆಆರ್ಪೇಟೆ ಮತ್ತು ನಾಗಮಂಗಲ ತಾಲೂಕಿನ ಅಂದಾಜು 790 ಜನವಸತಿಗಳಿಗೆ ಕುಡಿಯುವ ನೀರು ಸರಬರಾಜು ಮಾಡುವ ಬಹುಗ್ರಾಮ ಕುಡಿಯುವ ನೀರಿನ ಕಾಮಗಾರಿ ಅನುಷ್ಠಾನ ಸಂಸ್ಥೆಯಾದ L&T ಸಂಸ್ಥೆಯ ಅಧಿಕಾರಿಗಳಿಗೆ ಕಾಮಗಾರಿಯನ್ನು ತ್ವರಿತವಾಗಿ ಪೂರ್ಣಗೊಳಿಸುವಂತೆ ಜಿಲ್ಲಾ ಪಂಚಾಯತ್ನ ಸಿಇಒ ಕೆಆರ್ ನಂದಿನಿ ಸೂಚನೆ ನೀಡಿದರು. ಪಾಂಡವಪುರ, ಕೆಆರ್ಪೇಟೆ ಮತ್ತು ನಾಗಮಂಗಲ ತಾಲೂಕಿನಲ್ಲಿ ಕಾಮಗಾರಿ ನಡೆಯುತ್ತಿರುವ ಸ್ಥಳಗಳಿಗೆ ಭೇಟಿ ನೀಡಿ ವಿವಿಧ ಸ್ಥಳಗಳಲ್ಲಿ ನಿರ್ಮಾಣ ಮಾಡುತ್ತಿರುವ ಕಾಮಗಾರಿಗಳಾದ ಪಂಪ್ ಹೌಸ್, ಜಾಕ್ವೆಲ್, ನೀರು ಶುದ್ಧೀಕರಣ ಘಟಕ, ಪೈಪ್ಲೈನ್ ಕಾಮಗಾರಿ ಸೇರಿದಂತೆ ಇತರೆ ಕಾಮಗಾರಿಗಳನ್ನು ವೀಕ್ಷಣೆ ಮಾಡಿದರು. ಕಾಮಗಾರಿಯನ್ನು ತ್ವರಿತವಾಗಿ ಪೂರ್ಣಗೊಳಿಸಲು ಮಾನವ ಸಂಪನ್ಮೂಲ ಹಾಗೂ ಯಂತ್ರೋಪಕರಣಗಳ ಸಂಖ್ಯೆಯನ್ನು ಹೆಚ್ಚು ಮಾಡುವುದು, ಮಳೆಗಾಲ ಆರಂಭಕ್ಕೂ ಮುನ್ನ ಪೈಪ್ಲೈನ್ ಅಳವಡಿಸಲು ಕ್ರಮವಹಿಸುವುದು, ಕಾಮಗಾರಿಗಳ ಗುಣಮಟ್ಟವನ್ನು ಪರಿಶೀಲಿಸಿ ಖಚಿತಪಡಿಸಿಕೊಳ್ಳುವುದು ಸೇರಿದಂತೆ ಹಲವು ಸಲಹೆಗಳನ್ನು ಅವರು ನೀಡಿದರು. ಮಂಡ್ಯ ಜಿಲ್ಲೆಯಲ್ಲಿ ಅಕ್ರಮವಾಗಿ ಕ್ರಿಕೆಟ್ ಬೆಟ್ಟಿಂಗ್, ವೇಶ್ಯಾವಾಟಿಕೆ ಹಾಗೂ ಇನ್ನಿತರ ಅಕ್ರಮ ಚಟುವಟಿಕೆಗಳು ಹೆಚ್ಚಾಗುತ್ತಿದ್ದು, ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡು ಇಂತಹ ಪ್ರಕರಣಗಳು ಜಿಲ್ಲೆಯಲ್ಲಿ ನಡೆಯದಂತೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಮಂಡ್ಯ ಶಾಸಕ ಪಿ ರವಿಕುಮಾರ್ ಗೌಡ ಗಣಿಗ ಎಚ್ಚರಿಕೆ ನೀಡಿದರು. ಜಿಲ್ಲೆಯಲ್ಲಿ ಅಕ್ರಮವಾಗಿ ಕ್ರಿಕೆಟ್ ಬೆಟ್ಟಿಂಗ್, ವೇಶ್ಯಾವಾಟಿಕೆ ಹಾಗೂ ಇನ್ನಿತರೆ ಅಕ್ರಮ ಚಟುವಟಿಕೆಗಳು ಹೆಚ್ಚಾಗುತ್ತಿದೆ. ಪೊಲೀಸ್ ಇಲಾಖೆಯವರು ಎಚ್ಚೆತ್ತುಕೊಂಡು ಇಂತಹ ಪ್ರಕರಣಗಳು ಜಿಲ್ಲೆಯಲ್ಲಿ ನಡೆಯದಂತೆ ಸೂಕ್ತ ಕ್ರಮ ಕೈಗೊಳ್ಳಿ ಎಂದು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪಿ ರವಿಕುಮಾರ್ ಗಣಿಗ ಎಚ್ಚರಿಸಿದರು. ಜಿಲ್ಲಾ ಪಂಚಾಯತ್ ಕಾವೇರಿ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಮಂಡ್ಯ ವಿಧಾನಸಭಾ ಕ್ಷೇತ್ರದ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ರೌಡಿಗಳ ಹಾವಳಿ ಹೆಚ್ಚಾಗುತ್ತಿವೆ. ಇದರಿಂದ ಜನಸಾಮಾನ್ಯರಲ್ಲಿ ಶಾಂತಿ ಸುವ್ಯವಸ್ಥೆ ಹದಗೆಡುತ್ತಿದೆ. ಪೊಲೀಸ್ ಇಲಾಖೆ ಇದರ ಕುರಿತಾಗಿ ಹೆಚ್ಚಿನ ಗಮನ ಹರಿಸಿ ರೌಡಿಗಳನ್ನು ಮಟ್ಟ ಹಾಕಬೇಕು ಎಂದು ಆಗ್ರಹಿಸಿದರು. ಈ ಎರಡು ಮಂಡ್ಯದಲ್ಲಿ ಜಾಸ್ತಿ ಆಗಿದೆ. ನಾನು ಇದು ವಿರೋಧ ಇದ್ದೀನಿ. ಬಟ್ ಎಲ್ಲರೂ ನಾನು ಚಾಪೆ ಕೆಳಗಡೆ ನೋಡಿದ್ರೆ ನಿಮ್ಮ ಡಿಪಾರ್ಟ್ಮೆಂಟ್ ರಂಗೋಲೆ ಕೆಳಗಡೆ ನುಗ್ಗಿ ಹೆಚ್ಚು ಈ ಸ್ವೀಟ್ ಕ್ಲಬ್ಗಳಲ್ಲಿ ಪರ್ಮಿಷನ್ ಕೊಡ್ತಾ ಇದ್ದಾರೆ. ಕ್ರಿಕೆಟ್ ಬೆಟ್ಟಿಂಗ್ನ ಸ್ಟಾಪ್ ಮಾಡಿ ಅಂತ ನಾನು ವೆರಿ ಸೀರಿಯಸ್ ಹೇಳ್ತಾ ಇದ್ದೀನಿ. ಅವ್ರ ಜೊತೆ ಮಿಂಗಲ್ ಆಗಿ ಬೆಟ್ಟಿಂಗ್ ನಡೆಸ್ತಾ ಇದ್ದಾರೆ ನಿಮ್ಮ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ಗಳು. ಮತ್ತು ಇವತ್ತೊಂದು ಪೇಪರ್ ಒಂದು ಮಾನ ಅರಾಜ್ ಆಗ್ತಿದೆ ಮಂಡ್ಯದಲ್ಲಿ. ಒಡಮಾಡಿ ಅವ್ರು ಬಂದು ಇಟ್ಕೊಟ್ಟಿದ್ದಾರೆ. ನೀವು ಅವ್ರು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ವೆರಿ ಸೀರಿಯಸ್ ಆ್ಯಕ್ಷನ್ ಒಂದು ವಾರದಲ್ಲಿ ಆಗಲೇಬೇಕು, ಅದನ್ನು ನೋಡಲೇಬೇಕು. ಇದನ್ನು ನಾವು ಸಹಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಕ್ಲಬ್ಗಳು ಅನಧಿಕೃತ ಕ್ಲಬ್ಗಳು ನಡೆಸೋದು, ವೇಷವಾಟಿಕೆ ಅಂದರೆ ಕ್ರಿಕೆಟ್ ಬೆಟ್ಟಿಂಗ್. ಹುಡುಗರಂತೂ ದಿನ ರಾತ್ರಿ ಆದರೆ ನನಗೆ ನಾವು ಸೂಸೈಡ್ ಮಾಡ್ಕೊಳ್ತೀವಿ ಅಂತ. ನಾನು ಮೊನ್ನೆ ವಿದೇಶದಲ್ಲಿದ್ದೆ, ಏರ್ಪೋರ್ಟಲ್ಲಿ ಕೂತಿದ್ದೀನಿ, ಒಬ್ಬ ಬ್ಲೋಂದು ಹೇಳ್ತಾನೆ ಸೂಸೈಡ್ ಮಾಡ್ಕೊಳ್ತೀನಿ. ಏನು ಅಂದರೆ ಕ್ರಿಕೆಟ್ ಬೆಟ್ಟಿಂಗ್. ಬೆಟ್ಟಿಂಗಲ್ಲಿ ಈ ಬುಕ್ಕಿಗಳು ಅವ್ರ ಹತ್ರ ಚೆಕ್ ಇಸ್ಕೊಂಡಿರ್ತಾರೆ, ಆಸ್ತಿ ಬರ್ಸ್ಕೊಂಡಿರ್ತಾರೆ, ಬೈಕ್ ಇಸ್ಕೊಂಡಿರ್ತಾರೆ. ಇವರೇನೋ ದುಡ್ಡು ಬರುತ್ತೆ ಅಂತ ಆಡ್ತಾರೆ. ನೀವು ವೆರಿ ಸೀರಿಯಸ್ ಆಗಿ ಬುಕ್ಕಿಗಳನ್ನ ಮಟ್ಟ ಹಾಕಿಲ್ಲ, ಯಾವ ಬುಕ್ಕಿ ಯಾರಿಗೆ ಅನ್ನೋದು ಎಲ್ಲರೂ ಗೊತ್ತು. ಅವ್ರ ಜೊತೆ ತಿಂಗಳಿಗೆ ಇಷ್ಟು ಅಂತ ಫಿಕ್ಸ್ ಮಾಡ್ಕೊಂಡಿದ್ದಾರೆ ನಿಮ್ಮ ಇನ್ಸ್ಪೆಕ್ಟರ್ಗಳು. ನಾನು ಹೆಸರು ಹೇಳೋದ್ರ ಅವ್ರನ್ನ ಮಟ್ಟ ಹಾಕಲ್ಲ. ಅವ್ರಿಗೆ ನಾನು ಇಲ್ಲಿ ಮಾತಾಡೋದ್ರೆ MLA ಸ್ಟ್ರಾಂಗ್ ಹೇಳಿದರೆ 2 ದಿನ ನಿಲ್ಲಿಸಿ ನಾವು ಆಮೇಲೆ ನಾನು ಆರ್ಗನ್ ನೋಡ್ತಿದ್ದೆ. ಮತ್ತು ರೌಡಿಸಮ್ ಜಾಸ್ತಿ ಆಗಿದೆ, ಅದನ್ನು ವೆರಿ ಸೀರಿಯಸ್. ಮತ್ತು ರೌಡಿಸಮ್ ಹಳ್ಳಿಯಲ್ಲಿ ಹೋಗಿದೆ, ಹಳ್ಳಿಯಲ್ಲಿ ಗಲಾಟೆ ಆಗ್ತಾಯಿದೆ. ಮೇ 29ನೇ ತಾರೀಕಿನಿಂದ 2025-26ನೇ ಸಾಲಿನ ಶೈಕ್ಷಣಿಕ ವರ್ಷ ಆರಂಭವಾಗಲಿದ್ದು, 2024-25ನೇ ಸಾಲಿನಲ್ಲಿ ಮಂಡ್ಯ ಉತ್ತರ ಮತ್ತು ದಕ್ಷಿಣ ವಲಯ ಸೇರಿದಂತೆ 1ರಿಂದ 10ನೇ ತರಗತಿಯಲ್ಲಿ 22,254 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ಎಲ್ಲ ಶಾಲೆಗಳ ಶೌಚಾಲಯ, ಶಾಲಾ ಆವರಣ, ಅಡುಗೆ ಪಾತ್ರೆಗಳು ಸೇರಿದಂತೆ ಇನ್ನಿತರೆ ಎಲ್ಲ ಕೊಠಡಿಗಳನ್ನು ಸ್ವಚ್ಛಗೊಳಿಸಿ ನೈರ್ಮಲ್ಯ ಕಾಪಾಡಿ. ಪಠ್ಯಪುಸ್ತಕಗಳು ಈಗಾಗಲೇ ಜಿಲ್ಲೆಗೆ ಬಂದಿದ್ದು, ನಾಳೆಯಿಂದ ಶಾಲೆಗೆ ವಿತರಿಸಲಾಗುವುದು. ಈ ಬಾರಿಯ ಜಿಲ್ಲೆಯ ಫಲಿತಾಂಶ ಉತ್ತಮಗೊಳಿಸುವ ಗುರಿ ಹೊಂದಲಾಗಿದೆ ಎಂದು ತಿಳಿಸಿದರು. ಸಭೆಯಲ್ಲಿ ಮಂಡ್ಯ ತಹಶೀಲ್ದಾರ್ ಶಿವಕುಮಾರ್ ಬಿರಾದಾರ್, ಡಿವೈಎಸ್ಪಿ ಲಕ್ಷ್ಮೀ ನಾರಾಯಣ ಪ್ರಸಾದ್, ಮಂಡ್ಯ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ವೀಣಾ ಸೇರಿದಂತೆ ಇನ್ನಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು. ಜಿಲ್ಲೆಯ ಸಕ್ಕರೆ ಕಾರ್ಖಾನೆಗಳು ಕಬ್ಬು ಸರಬರಾಜು ಮಾಡುವ ರೈತರಿಗೆ 15 ದಿನಗಳ ಒಳಗೆ ಹಣವನ್ನು ಕಡ್ಡಾಯವಾಗಿ ಪಾವತಿ ಮಾಡಬೇಕು ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ತಿಳಿಸಿದರು. ಸಕ್ಕರೆ ಕಾರ್ಖಾನೆಗಳು ಕಬ್ಬು ಸರಬರಾಜು ಮಾಡುವ ರೈತರಿಗೆ 15 ದಿನಗಳೊಳಗೆ ಹಣ ಪಾವತಿಸುವಂತೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅವರು ತಿಳಿಸಿದರು.
ಅವರು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಸಕ್ಕರೆ ಕಾರ್ಖಾನೆ ಅಧಿಕಾರಿಗಳ ಸಭೆ ನಡೆಸಿ ಮಾತನಾಡಿದರು. ಕಳೆದ ಸಾಲಿನಲ್ಲಿ ರೈತರು ನಿಗದಿತ ಅವಧಿಯಲ್ಲಿ ಹಣ ಪಾವತಿ ಮಾಡಿರುವುದಿಲ್ಲ ಎಂದು ಹಲವಾರು ದೂರುಗಳನ್ನು ಸಲ್ಲಿಸಿದ್ದು, ಈ ಬಾರಿ ದೂರಿಗೆ ಆಸ್ಪದ ನೀಡದಂತೆ ಹಣ ಪಾವತಿಸಿ ಎಂದರು. ಜಿಲ್ಲೆಯಲ್ಲಿ 5 ಸಕ್ಕರೆ ಕಾರ್ಖಾನೆಗಳು ಕಬ್ಬು ನುರಿಸುವ ಕೆಲಸಕ್ಕೆ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದು, ಅದರ ವರದಿಯನ್ನು ಬೆಂಗಳೂರಿನ ಕೇಂದ್ರ ಕಚೇರಿಗೆ ಕಳುಹಿಸಬೇಕಾಗಿರುತ್ತದೆ. ಸಕ್ಕರೆ ಆಯುಕ್ತರು ನೀಡುವ ದಿನಾಂಕದಂದು ಎಲ್ಲ ಸಕ್ಕರೆ ಕಾರ್ಖಾನೆಗಳು ಕಬ್ಬು ನುರಿಸುವ ಕೆಲಸಕ್ಕೆ ಚಾಲನೆ ನೀಡುವುದು. ಇದಲ್ಲದೆ ಕಬ್ಬು ನುರಿಸುವ ಕೆಲಸಕ್ಕೆ ನವೀಕರಣ ಪತ್ರವನ್ನು ಕಾರ್ಖಾನೆಗಳು ಪಡೆದುಕೊಳ್ಳುವುದು ಎಂದರು. ಸಭೆಯಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಜಂಟಿ ನಿರ್ದೇಶಕ ಕೃಷ್ಣಕುಮಾರ್, ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಅಶೋಕ್ ಸೇರಿದಂತೆ ಇನ್ನಿತರೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೆಆರ್ಪೇಟೆಯಲ್ಲಿ ಸಮಾಜ ಸೇವಕ ಆರ್ಟಿಒ ಮಲ್ಲಿಕಾರ್ಜುನ್ ಜನ್ಮದಿನಾಚರಣೆ, ರಕ್ತದಾನ ಶಿಬಿರ ಸೇರಿದಂತೆ ಹಲವು ಸಾಮಾಜಿಕ ಕಾರ್ಯಕ್ರಮಗಳ ಆಯೋಜನೆ. ಮಲ್ಲಿಕಾರ್ಜುನ್ ನಿಸ್ವಾರ್ಥ ಸೇವೆಗೆ ಗಣ್ಯರ ಪ್ರಶಂಸೆ. ರೈತ ವಿರೋಧಿ ಕಾನೂನುಗಳನ್ನು ರದ್ದು ಮಾಡಲು ಆಗ್ರಹ, ದುಡಿಯುವ ಜನರ ಹಕ್ಕುಗಳ ರಕ್ಷಣೆಗೆ ಒತ್ತಾಯ. ಮಂಡ್ಯದಲ್ಲಿ ಜೆಸಿಟಿಯು ಹಾಗೂ ಎಸ್ಕೆಎಂ ಸಂಘಟನೆ ನೇತೃತ್ವದಲ್ಲಿ ಪ್ರತಿಭಟನೆ. ಗ್ರಾಮೀಣ ಸಮುದಾಯದ ಅಭಿವೃದ್ಧಿ ಕಾಪಾಡಲು ಚಿಂತನೆ, ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಚಾಲನೆ. ಸ್ವಚ್ಛತೆಯೆಡೆಗೆ ದಿಟ್ಟ ನಡಿಗೆ ಘೋಷಣೆಯೊಂದಿಗೆ ಸ್ವಚ್ಛತೆಗೆ ಆದ್ಯತೆ ನೀಡಿದ ಜಿಲ್ಲಾ ಪಂಚಾಯತ್ ಸಿಇಒ ಕೆಆರ್ ನಂದಿನಿ. ರಾಜ್ಯದ ಜನರನ್ನ ದುಸ್ಥಿತಿಗೆ ತಳ್ಳಿರುವ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸಮಾವೇಶ ಸಾಧನಾ ಸಮಾವೇಶವಲ್ಲ, ವೇದನಾ ಸಮಾವೇಶ. ಮಂಡ್ಯದಲ್ಲಿ ಬಿಜೆಪಿ ವಕ್ತಾರ ಅಶ್ವಥ್ ನಾರಾಯಣಗೌಡ ವ್ಯಂಗ್ಯ. ಮನ್ಮೂಲ್ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ, ಅಧ್ಯಕ್ಷ ಸ್ಥಾನಕ್ಕೆ ಉಮ್ಮಡಹಳ್ಳಿ ಶಿವಪ್ಪ, ಉಪಾಧ್ಯಕ್ಷ ಸ್ಥಾನಕ್ಕೆ ಕೃಷ್ಣೇಗೌಡ ನಾಮಪತ್ರ ಸಲ್ಲಿಕೆ. ಉಮ್ಮಡಹಳ್ಳಿ ಶಿವಪ್ಪ ಬಹುತೇಕ ಅಧ್ಯಕ್ಷರಾಗಿ ಆಯ್ಕೆ ಸಾಧ್ಯತೆ. ಬಿಡಿ ಕಾಲೋನಿಯ ಹಳ್ಳಕ್ಕೆ ತಡೆಗೋಡೆ ನಿರ್ಮಾಣ ಕಾಮಗಾರಿಗೆ ಚಾಲನೆ, ನುಡಿದಂತೆ ನಡೆದ ಶಾಸಕರು ಎಂಬ ಪ್ರಶಂಸೆ. ಮಳೆ ನೀರು ನಿಯಂತ್ರಣಕ್ಕೆ ಯೋಜನೆ ಸದ್ಬಳಕೆ. ಇದಿಷ್ಟು ಇವತ್ತಿನ ಸುದ್ದಿಗಳು. ಇದು ನಮ್ಮ ಸ್ವರ್ಣ ನ್ಯೂಸ್. ಬಾಂಧವ್ಯದ ಬೆಸುಗೆ ನಮಸ್ಕಾರ. ಇದು ಬಾಂಧವ್ಯಗಳ ಬೆಸುಗೆ.